ಹಾಯ್ ಹೆಲೋ ವೆಲ್ಕಮ್ ಟು ಯಶವಂತ್ ಖುಷಿ ಚಾನಲ್. ರಾಮಣ್ಣ ಒಬ್ಬ ಸರ್ಕಾರಿ ಆಫೀಸ್ನಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ರಾಮಣ್ಣನಿಗೆ ಇರುವುದು 3 ರೂಮಿನ ಚಿಕ್ಕ ಹೆಂಚಿನ ಮನೆ. ರಾಮಣ್ಣನ ಹೆಂಡತಿ ರಮಣಿ. ರಾಮಣ್ಣನಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಪೆನ್ಷನ್ ಬರುತ್ತದೆ. ಇರುವ ಸ್ವಂತ ಮನೆ ಸಹ ರಾಮಣ್ಣನವರ ತಾತ ಮುತ್ತಾತ ಕೊಟ್ಟ ಮನೆ. ರಾಮಣ್ಣ ಯಾವ ಆಸ್ತಿಯನ್ನು ಸಂಪಾದನೆ ಮಾಡಿಲ್ಲ. ಇವರೊಬ್ಬರ ದಾಂಪತ್ಯಕ್ಕೆ 3 ಜನ ಗಂಡು ಮಕ್ಕಳು. ರಾಮಣ್ಣ ವಯಸ್ಸಿನಲ್ಲಿ ಇದ್ದಾಗ ತುಂಬ ಮದ್ಯ ವ್ಯಸನಗಳಿಗೆ ದಾಸನಾಗಿದ್ದನು. ಆ ವ್ಯಸನಗಳಿಗೆ ಬಂದ ಸಂಪಾದನೆಯೆಲ್ಲ ಕುಡಿದು ಹಾಳು ಮಾಡುತ್ತಿದ್ದನು. 1 ರೂಪಾಯಿ ಸಹ ಕೂಡಿಟ್ಟಿದ್ದೂ ಇಲ್ಲ. ಎಷ್ಟು ಪ್ಯೂನ್ ಕೆಲಸ ಮಾಡಿದರೂ ಇವರಿಬ್ಬರಿಗೆ ಹುಟ್ಟಿದ 3 ಗಂಡು ಮಕ್ಕಳನ್ನು ಬೇರೊಬ್ಬರು ಆಗಿದ್ದರೆ ಪ್ರಯೋಜಕರನ್ನು ಮಾಡಬೇಕು, ಓದಿಸಬೇಕು, ಅವರನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಅವರನ್ನು ಸಹ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಬರಬೇಕು, ಯಾರೋ ಒಬ್ಬರನ್ನು ಕೇಳಿಕೊಂಡೋ ಬೇಡಿಕೊಂಡೋ ಅವರಿಗೆ ಗೌರ್ಮೆಂಟ್ ಜಾಬ್ ಕೊಡಿಸಬೇಕು ಅಂದುಕೊಳ್ಳುತ್ತಾರೆ. ಆದರೆ ರಾಮಣ್ಣ ವಿಪರೀತವಾದ ಅಹಂಕಾರ, ಗರ್ವ, ಕೊಬ್ಬು ತುಂಬ ಜಾಸ್ತಿ. ರಾಮಣ್ಣನ ಹೆಂಡತಿ ಪತಿಗೆ ತಕ್ಕ ಪತ್ನಿಯಂತೆ ರಾಮಣ್ಣನ ಗುಣಗಳನ್ನು ವಹಿಸಿಕೊಂಡು ನಡೆಯುವ ಗೃಹಿಣಿ. ರಾಮಣ್ಣನ ಹೆಂಡತಿ ರಮಣಿ ಇದ್ದ 3 ಗಂಡು ಮಕ್ಕಳನ್ನು 10ನೇ ತರಗತಿಗಿಂತ ಜಾಸ್ತಿ ಯಾರನ್ನೂ ಓದಿಸಲಿಲ್ಲ. ಯಾಕೆಂದರೆ 10ನೇ ತರಗತಿಯ ಮೇಲೆ ಗೌರ್ಮೆಂಟ್ನವರು ಫ್ರೀ ಎಜುಕೇಷನ್ ಕೊಡುವುದಿಲ್ಲ. ಆದ್ದರಿಂದ ಓದಿಸಲಿಲ್ಲ. ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ 1 ವರ್ಷ ಮಾತ್ರ ವ್ಯತ್ಯಾಸ. ಆದರೆ 3ನೆಯ ಮಗ ರಘು 2ನೆಯ ಮಗ ಹುಟ್ಟಿದ 5 ವರ್ಷಕ್ಕೆ ಹುಟ್ಟಿದನು. ಆದ್ದರಿಂದ ರಾಮಣ್ಣನ ದೊಡ್ಡ ಮಗ 10ನೇ ತರಗತಿ ಮುಗಿದ ನಂತರ ಆಟೋ ಓಡಿಸುತ್ತಾನೆ. ಹಾಗೆ ಆಟೋ ಓಡಿಸುವ ದೊಡ್ಡ ಮಗನಿಗೆ ತನ್ನ ಸೋದರ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿದನು. ಕಾನೂನಿನ ಲೆಕ್ಕದ ಪ್ರಕಾರ 21 ವರ್ಷ ಬಂದ ತಕ್ಷಣ ಮದುವೆ ಮಾಡಿದನು. ಆತನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಹುಟ್ಟಿದರು. ಮತ್ತೆ 2ನೇ ಮಗ ಶ್ರೀಮಂತರ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಹಾಗೆ 2ನೇ ಮಗನಿಗೆ 21 ವರ್ಷ ಬಂದ ತಕ್ಷಣ ರಮಣಿ ತನ್ನ ಸೋದರ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿದರು. ನಂತರ ಆಕೆ ಸಹ 3 ಮಕ್ಕಳಿಗೆ ಜನ್ಮ ಕೊಟ್ಟಳು. ಅವರಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಹಾಗೆ 2 ಗಂಡು ಮಕ್ಕಳಿಗೂ ಮದುವೆಗಳು ಆಗಿ ಹೋಯಿತು. 3ನೆಯ ಮಗ ರಘು ಮಾತ್ರ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಓನರ್ ಅವರು ತುಂಬ ಒಳ್ಳೆಯವರು. ರಘು ವಯಸ್ಸು 20 ವರ್ಷ. ಪ್ರತಿದಿನ ರಘುಗೆ ನೈಟ್ ಯಾವುದೋ ಒಂದು ಬಾಡಿಗೆ ಕೊಡುತ್ತಿರುತ್ತಾನೆ. ಆತ ರಘುಗೆ 20 ವರ್ಷ ವಯಸ್ಸಿನಲ್ಲಿ ಯಾವ ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ತುಂಬ ಒಳ್ಳೆಯವನು. ಇನ್ನು ಇವರೆಲ್ಲರೂ ಒಂದೇ ಮನೆಯಲ್ಲಿ ಜಾಯಿಂಟ್ ಆಗಿ ಇರುತ್ತಾರೆ. ರಘುಗೆ 20 ವರ್ಷ ಸಹ ದಾಟಲಿಲ್ಲ. ಆಗಲೇ ಮದುವೆ ಮಾಡಬೇಕೆಂದು ರಾಮಣ್ಣನವರು ನಿರ್ಣಯ ತೆಗೆದುಕೊಂಡರು. ಅದರಲ್ಲೂ ಈ ಗಂಡು ತಂದೆ ತಾಯಿ ಮಾತುಗಳು ಕೇಳಲೇಬೇಕು. ಹಾಕಿದ ಗೆರೆ ದಾಟಬಾರದು. ಇವರ ಹದ್ದಿನಲ್ಲಿ ಸರಿಹದ್ದಿನಲ್ಲಿ ಇರಬೇಕು. ಇವರು ಕುಳಿತುಕೋ ಎಂದರೆ ಕುಳಿತುಕೊಂಡು, ನಿಂತುಕೋ ಎಂದರೆ ನಿಂತುಕೊಂಡು, ಇವರು ಓದು ನಿಲ್ಲಿಸಬೇಕೆಂದರೆ ಓದು ನಿಲ್ಲಿಸಿ, ಇವರು ಯಾರನ್ನು ಮದುವೆ ಮಾಡಿಕೋ ಎಂದರೆ ಅವರನ್ನು ಮಾಡಿಕೊಂಡು, ಎಷ್ಟು ಜನ ಮಕ್ಕಳನ್ನು ಹೆರಬೇಕೆಂದರೆ ಅಷ್ಟು ಜನ ಮಕ್ಕಳನ್ನು ಹೆತ್ತು ಸಂಸಾರವನ್ನು ಹೇಗೆ ನಡೆಸಬೇಕು ಎಂದು ಅವರ ತಂದೆ ತಾಯಿ ಹೇಳಿದಂತೆ ನಡೆಸಿಕೊಂಡು ಬರಬೇಕು. ಆ ಗಂಡು ಮಕ್ಕಳು ಅವರಿಗೆ ಮಾತನಾಡುವ ಹಕ್ಕು ಇವರು ಕೊಡುವುದಿಲ್ಲ. ರಘುಗೆ ಮದುವೆ ಆದಿದ್ದರಿಂದ ನನಗೆ ಈಗಲೇ ಮದುವೆ ಯಾಕೆ ಅಪ್ಪ, ನನಗೆ ಇನ್ನೂ 20 ವರ್ಷ ಅಲ್ವಾ, ಕಾನೂನಿನ ರೂಲ್ಸ್ ಪ್ರಕಾರ 21 ವರ್ಷ ಆಗಲಿಲ್ಲ ಅಪ್ಪ, ಈಗ ಯಾಕೆ ಅಷ್ಟೊಂದು ಆತುರ ಎಂದು ರಘು ಕೇಳಿದನು. ಆಗ ರಾಮಣ್ಣ, ಅಷ್ಟೊಂದು ಆತರ ಎಂದರೆ ಅದು ಒಂದು ಜವಾಬ್ದಾರಿ ಮುಗಿದು ಹೋಗುತ್ತದೆ ಎಂದು ನಿನಗೂ ಸಹ ಮದುವೆಯಾಗಿ ಹೋದರೆ ಇನ್ನು ನನ್ನ ತಲೆಯ ಮೇಲೆ ಇದ್ದ ದರಿದ್ರ ಇಳಿದು ಹೋಗುತ್ತವೆ ಎಂದು ರಾಮಣ್ಣನವರು ಹೇಳುತ್ತಾರೆ. ಈಗ ಅಷ್ಟೊಂದು ಆತುರ ಬಿದ್ದು ನಮ್ಮನ್ನು ದರಿದ್ರ ಎಂದುಕೊಂಡು ನೀನು ಇಳಿಸಿಕೊಳ್ಳುತ್ತೀನಿ ಎಂದರು. ಸರಿ, ನಾನು ಈಗಲೇ ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗಿಲ್ಲ ಎಂದನು ರಘು. ಅಂದರೆ ತಂದೆಯ ಮಾತಿಗೆ ಎದುರು ಹೇಳುತ್ತೀಯ ರಘು? ಹೇಳಿದ ಮಾತು ಕೇಳು. ನಿಮ್ಮ ಅಣ್ಣನವರು ಮಾಡಿಕೊಳ್ಳಲಿಲ್ವಾ? ನಿಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನನಗೆ ಗೊತ್ತಿಲ್ವಾ? ಇನ್ನು ಎದುರು ಹೇಳಿದರೆ ನನ್ನ ಮೇಲೆ ಆಣೆ ಅಂದಳು ಅವರ ತಾಯಿ. ಆದ್ದರಿಂದ ಸರಿ, ಮದುವೆ ಮಾಡೋಣ ಅಂದುಕೊಳ್ಳುತ್ತಿದ್ದಾರೆ ಎಂದು ಹುಡುಗಿಯನ್ನು ನೋಡಲು ಮನೆಯವರೆಲ್ಲ ಜೊತೆಯಾಗಿ ಹೋದರು.
ಹುಡುಗಿಯ ಹೆಸರು ಗೀತಾ ಎಂದು ಹೇಳಿದರು. ಹುಡುಗಿಯನ್ನು ಕರೆದುಕೊಂಡು ಬಂದು ಕುಳಿಸಿದರು. ಹುಡುಗಿಯ ವಯಸ್ಸು 15 ವರ್ಷ ಇರುತ್ತದೆಯೇನೋ. ಏನು, ಈ ಹುಡುಗಿ ಇಷ್ಟು ಚಿಕ್ಕದಾಗಿದ್ದಾಳೆ? ಓ, ಹುಡುಗಿಯ ತಂಗಿ ಇರಬಹುದು ಅಂದುಕೊಂಡನು ರಘು. ಈ ಹುಡುಗಿಯೇ ಮದುವೆಯ ಹೆಣ್ಣು ಅನ್ನುವಷ್ಟರಲ್ಲಿ ಆಶ್ಚರ್ಯಗೊಂಡನು. ನೋಡುವುದಕ್ಕೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಆದರೆ ಚಿಕ್ಕ ವಯಸ್ಸಲ್ವಾ, 15 ವರ್ಷ. ಅಂದರೆ ಆತನದೇ ಚಿಕ್ಕ ವಯಸ್ಸೆಂದು ಈಗಲೇ ಮದುವೆ ಯಾಕೆ ಅಂದುಕೊಂಡರೆ, ಇಷ್ಟು ಚಿಕ್ಕ ಹುಡುಗಿಯನ್ನು ಆತನು ಹೇಗೆ ಮದುವೆ ಮಾಡಿಕೊಳ್ಳುತ್ತಾನೆ? ಮಾಡಿಕೊಂಡು ನಾಳೆ ದಿನ ಬೇರೆ ಶಾಸ್ತ್ರಗಳಿಗೆಲ್ಲ ಅಂದರೆ ಛ, ಹೇಳುವುದಕ್ಕೆ ಅಸಹ್ಯವಾಗಿದೆ. ಈ ದಿನಗಳಲ್ಲಿ ಸಹ ಏನಿದು ಅನಾಗರಿಕತೆ ಅನಿಸಿ ಆ ಹುಡುಗಿಯನ್ನು ತೋರಿಸಿದ ವ್ಯಕ್ತಿಯನ್ನು ಕರೆದು, ಏನು ಇಷ್ಟು ಚಿಕ್ಕವಳಿಗೆ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡುತ್ತಿದ್ದೀರಿ? ಓದಿಕೊಳ್ಳುವ ವಯಸ್ಸು ಅಲ್ವಾ ಆ ಹುಡುಗಿಯದು ಎಂದು ಕೇಳಿದನು ರಘು. ನೋಡು ರಘು, ಸಂಕೋಚ ಯಾಕೆ? ಇರುವುದು ಇದ್ದಂಗೆ ಹೇಳುತ್ತೇನೆ. ಅವರ ತಂದೆ ತಾಯಿಗೆ ಈ ಹುಡುಗಿಗಿಂತ ಮೊದಲು 2 ಗಂಡು ಮಕ್ಕಳು. ಅವರಿಬ್ಬರಿಗೂ ಸಹ ಮದುವೆಗಳು ಮಾಡಿದರು. ಅವರಿಗೂ ಮಕ್ಕಳಿದ್ದಾರೆ. ಅಸಲು ಈ ಹುಡುಗಿ ಹುಟ್ಟುತ್ತಾಳೆಂದು ಅವರ ತಂದೆ ತಾಯಿ ಅಂದುಕೊಳ್ಳಲಿಲ್ಲವಂತೆ. ಆಪರೇಷನ್ ಫೇಲ್ ಆಗಿ ಹುಟ್ಟಿದ್ದಾಳೆ. ಅಸಲು ಅವರಿಗೆ ಹೆಣ್ಣು ಮಕ್ಕಳೆಂದರೆ ಇಷ್ಟ ಆಗುವುದಿಲ್ಲ. ಈ ಹುಡುಗಿ ಈಗ ಅವರಿಗೆ ಇಳಿಸಿಕೊಳ್ಳಲು ಆಗದ ಭಾರ, ದೊಡ್ಡ ದರಿದ್ರ. ಅದಕ್ಕೆ ಜೊತೆಯಾಗಿ ನಿಮ್ಮ ತಂದೆ ನಿಮ್ಮ ಅಣ್ಣವರಿಗೆ ಅಂದರೆ ನಿಮ್ಮ ಅತ್ತಿಗೆಯವರು ಸೋದರ ಸೊಸೆ ಆಗಿದ್ದರಿಂದ ವರದಕ್ಷಿಣೆ ತೆಗೆದುಕೊಳ್ಳಲಿಲ್ಲ. ಆದರೆ ಈ ಹುಡುಗಿಗೆ 3 ಲಕ್ಷ ವರದಕ್ಷಿಣೆ ಕೊಟ್ಟರೇನೇ ನಿನಗೆ ಕೊಟ್ಟು ಮದುವೆ ಮಾಡುವುದೆಂದು ಒಪ್ಪಂದ ಮಾಡಿಕೊಂಡರು. ಅದರ ಜೊತೆ ಅವರು 100 ಗ್ರಾಂ ಬಂಗಾರ, ಸ್ವಲ್ಪ ಬೆಳ್ಳಿ, ಹುಡುಗಿಗೆ ಬಟ್ಟೆಗಳು, ಲಾಂಛನಗಳು ಸಹ ಕೊಡುತ್ತೇವೆ ಎಂದರು. ನಿಮಗೆ 5 ಲಕ್ಷ ತನಕ ಕೊಡುತ್ತೇವೆ ಎಂದರು. ನಿನಗೆ ಉಂಗುರ, ಚೈನ್ ಎಲ್ಲ ಕೊಡುತ್ತೇವೆ ಎಂದಿದ್ದರಿಂದ ನಿಮ್ಮ ತಂದೆ ಈ ಸಂಬಂಧವನ್ನು ಒಪ್ಪಿಕೊಂಡನು. ಅವರು ಈ ಹುಡುಗಿಯನ್ನು ಭಾರ, ತೂಕ ಆದ್ದರಿಂದ ಇಳಿಸಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಆ ಹುಡುಗಿಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂದುಕೊಳ್ಳುತ್ತಿದ್ದಾರೆ. ಅನ್ನುವಷ್ಟರಲ್ಲಿ ಹೆಣ್ಣು ಹುಡುಗಿ, ಅದರಲ್ಲೂ ಚಿಕ್ಕ ಹುಡುಗಿ, ಭಾರ ತೂಕನಾ ಎಂದು ಆ ಹುಡುಗಿಯ ಕಡೆಗೆ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತದೆ. ಆನಂತರ ತಂದೆ ತಾಯಿಯ ಜೊತೆ ಮನೆಗೆ ಬಂದ ಮೇಲೆ, ಅಪ್ಪ ನೋಡಿದರೆ 15 ವರ್ಷ ಹುಡುಗಿಯಂತೆ ಇದ್ದಾಳೆ. ಆಕೆಯನ್ನು ನಾನು ಹೇಗೆ ಮದುವೆ ಮಾಡಿಕೊಳ್ಳಲಿ? ಅಪ್ಪ, ಆಕೆಯ ಮೇಲೆ ನಾನು ಹೇಗೆ ಕೈ ಹಾಕಲಿ ಅಮ್ಮ? ಅದು ಕರೆಕ್ಟಾ ಅಮ್ಮ? ಕಾನೂನಿನ ಪ್ರಕಾರವಾದರೂ ಕನಿಷ್ಠ ಹುಡುಗಿಗೆ 18 ವರ್ಷ ವಯಸ್ಸಾದರೂ ಆಗಬೇಕು. ತಪ್ಪಲ್ವಾ ಅಮ್ಮ ಇದು ಲೀಗಲ್ ಆಗಿ ಸಹ ಎಂದರೆ ರಾಮಣ್ಣನವರು ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಬಾಯಲ್ಲಿ ಸಿಗರೇಟ್ ಇಟ್ಟುಕೊಂಡು ಇನ್ನು ಎದುರುಗಡೆ ಎಣ್ಣೆ ಗ್ಲಾಸ್ ತೆಗೆದುಕೊಂಡು ಕುಳಿತುಕೊಂಡು ಬಾಯಿ ಮುಚ್ಚಿ ಬುದ್ಧಿ ಹೇಳಿದ್ದು ಸಾಕು. ನಿಮ್ಮ ತಾಯಿಗಿಂತ ಮೊದಲು ನಾನು ಒಬ್ಬ ಹುಡುಗಿಯನ್ನು ಮಾಡಿಕೊಂಡೆ. ಕಾಲ ಕರ್ಮ ಆಗಿ ಬರಲಿಲ್ಲ. ಅವಳಿಗೆ ಮಕ್ಕಳಾಗಲಿಲ್ಲ. ಆದ್ದರಿಂದ ಊರಿನವರೆಲ್ಲ ಅವಳನ್ನು ತುಂಬ ಮಾತುಗಳು ಅನ್ನುತ್ತಿದ್ದಾರೆಂದು ಅವಳು ಒಂದು ದಿನ ನಾನು ಕೆಲಸಕ್ಕೆ ಹೋಗಿ ಬರುವಷ್ಟರಲ್ಲಿ ನೇಣು ಬಿಗಿದುಕೊಂಡು ತೀರಿಕೊಂಡಳು. ಆನಂತರ ನಾನೇನಾದರೂ ಖಾಲಿಯಾಗಿ ಇದ್ದೀನಾ? ನನಗೆ ಅಷ್ಟೊತ್ತಿಗೆ 35 ವರ್ಷ. ಹಾಗೆ ಅಂದುಕೊಂಡರೆ ನಿಮ್ಮ ತಾಯಿಗೆ 13 ವರ್ಷ. ನಿಮ್ಮ ತಾಯಿ ಆಗಲೇ ದೊಡ್ಡ ಹುಡುಗಿ ಆಗಿದ್ದಳು. ನಿಮ್ಮ ಅಜ್ಜಿ ತಾತ ನನಗೆ ಕೊಟ್ಟು ಮಾಡಲಿಲ್ವಾ? ಏನು, ನಿಮ್ಮ ತಾಯಿಯನ್ನು ವರದಕ್ಷಿಣೆ ಇಲ್ಲದೆ ಮಾಡಿಕೊಳ್ಳುತ್ತೇನೆ ಅಂದರೆ ನನ್ನನ್ನು ದೇವರು ಅಂದುಕೊಂಡರು. ಆನಂತರ ನಿಮ್ಮ ತಾಯಿಯ ಜೊತೆ ನಾನು ಸಂಸಾರ ಮಾಡಲಿಲ್ವಾ? ಮೈ ಮೇಲೆ ಕೈ ಹಾಕಲಿಲ್ವಾ? 14 ವರ್ಷಕ್ಕೆ ದೊಡ್ಡವನು ಹುಟ್ಟಿದನು. 15 ವರ್ಷಕ್ಕೆ ಎರಡನೆಯವನು ಹುಟ್ಟಿದನು. ನಿಮ್ಮ ತಾಯಿಗೆ 20 ವರ್ಷ ಬರುವಷ್ಟರಲ್ಲಿ ನೀನು ಹುಟ್ಟಿದ್ದೆ. ನಾವು ಹೆರಲಿಲ್ವಾ ಏನೋ ಅನ್ನುವಷ್ಟರಲ್ಲಿ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಅಂದರೆ ಪರವಾಗಿಲ್ಲ ಬಿಡು, ಬಂದ ಮೇಲೆ ಅಭ್ಯಾಸ ಆಗಿ ಹೋಗುತ್ತದೆ. 4-5 ಬಾರಿ ಸ್ವಲ್ಪ ಹಠ ಮಾಡುತ್ತಾಳೆ. ಆದರೆ ಸ್ವಲ್ಪ ಕಷ್ಟ ಅನಿಸುತ್ತದೆ. ಆದರೆ ಹೆಣ್ಣು ಮಕ್ಕಳಿಗೆ ಆನಂತರ ಅಭ್ಯಾಸ ಆಗಿ ಹೋಗುತ್ತದೆ ಅಂತೆಲ್ಲ ಅಂದುಬಿಟ್ಟಳು. ರಮಣಿ ಅಷ್ಟು ಪೈಶಾಚಿಕವಾಗಿ ಮಾತನಾಡಿದ್ದು ಕರೆಕ್ಟ್ ಅಲ್ಲ ಅನಿಸಿತು. ನೀನು ಮಾಡಿಕೊಳ್ಳಲೇಬೇಕು ಎಂದು ಅವರು ಆಜ್ಞೆ ಮಾಡಿ ರಘು ಬಾಯಿ ಮುಚ್ಚಿಸಿದರು. ಒಂದು ಕಡೆ ಆ ಹುಡುಗಿ ಪರಿಸ್ಥಿತಿ ನೋಡಿದರೆ ಅವರ ತವರು ಮನೆಯವರು ನಾನು ಬೇಡ ಎಂದರೂ 40 ವರ್ಷದವನಿಗೋ 50 ವರ್ಷದವನಿಗೋ 2ನೇ ಸಂಬಂಧ 3ನೇ ಸಂಬಂಧವಾದರೂ ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ ಎಂದು ಹುಡುಗಿಯನ್ನು ತೋರಿಸಿದ ಮದುವೆಯ ಬ್ರೋಕರ್ ಹೇಳುವಷ್ಟರಲ್ಲಿ ಸರಿ ಎಂದು ರಘು ಗೀತಾ ಅನ್ನು ಮದುವೆ ಮಾಡಿಕೊಂಡನು. ರಘುಗೆ ಕೊಟ್ಟ ಚೈನ್, ಉಂಗುರ, ಆನಂತರ ಹುಡುಗಿಗೆ ಕೊಟ್ಟ 100 ಗ್ರಾಂ ಚಿನ್ನ, ಬೆಳ್ಳಿ,
ಆ ಹುಡುಗಿಗೆ ಕೊಟ್ಟ ವರದಕ್ಷಿಣೆಯ ಹಣ ರಾಮಣ್ಣ ರಮಣಿ ತೆಗೆದುಕೊಂಡರು. ಮದುವೆಯಾಗಿ ಮನೆಗೆ ಬಂದ ನಂತರ ಗೀತಾಯನ್ನು ಫಸ್ಟ್ ನೈಟ್ ರೂಮಿಗೆ ಕಳುಹಿಸಿದರು ರೆಡಿ ಮಾಡಿ. ರಘು ಆ ಚಿಕ್ಕ ಹುಡುಗಿಯನ್ನು ಹೇಗೆ ಮುಟ್ಟುತ್ತಾನೆ? ಅದು ಸಂಸ್ಕಾರವಂತರ ಲಕ್ಷಣ ಸಹ ಅಲ್ಲ. ಆತನ ವಯಸ್ಸಿಗೆ ಆತ ಚಿಕ್ಕವನೇ ಅಂದುಕೊಂಡರೆ ಆತನಿಗಿಂತ 5 ವರ್ಷ ಚಿಕ್ಕ ಹುಡುಗಿಯ ಜೊತೆ ಛೇ ಛೇ ತಪ್ಪಲ್ವಾ ಹಾಗೆ ಆಲೋಚನೆ ಮಾಡುವುದು ಅಂದುಕೊಂಡು ಗೀತಾ ಅಂದರೆ ಹೇಳು ಅಂದಳು. ಮದುವೆ ಎಂದರೆ ನಿನಗೆ ಏನು ಗೊತ್ತು? ಮದುವೆ ಎಂದರೆ ಏನು ಎಂದು ಕೇಳಿದನು. ಮದುವೆ ಎಂದರೇನಾ? ಮದುವೆ ಎಂದರೆ ಅತ್ತೆ ಹೇಳಿದಾಗೆ ಕೇಳಬೇಕು. ಅತ್ತೆಯವರು ಹೊಡೆದರೂ ಬೈದರೂ ಏನು ಮಾತನಾಡಬಾರದು. ನನ್ನ ಓರ್ಗಿತ್ತಿಯವರು ಏನು ಹೇಳಿದರೂ ಕೇಳಬೇಕು. ಮಾವನವರ ಮುಂದೆ ತಲೆ ತಗ್ಗಿಸಿಕೊಂಡು ಇರಬೇಕು. ಕೆಳಗಡೆ ಕುಳಿತುಕೊಳ್ಳಬೇಕು. ಮನೆ ಕೆಲಸ ಎಷ್ಟು ಹೇಳಿದರೂ ಆಯಾಸ ಅಂದುಕೊಳ್ಳದೆ ಮಾಡಬೇಕು. ನೀನು ಗಂಡ ಅಲ್ವಾ? ಹೀಗೆ ರೂಮಿನೊಳಗಡೆ ಬಂದಾಗ ನೀನು ಏನು ಮಾಡಿದರೂ ಬೇಡ ಅನ್ನಬಾರದು. ನೀನು ಏನು ಹೇಳಿದರೂ ಕೇಳಬೇಕು. ಪಾತ್ರೆ ತೊಳೆಯಬೇಕು, ಬಟ್ಟೆ ಒಗೆಯಬೇಕು, ಮನೆ ಕ್ಲೀನ್ ಮಾಡಬೇಕು. ಆನಂತರ ನನಗೆ ಹೊಟ್ಟೆ ಬರುತ್ತದೆ ಅಂತ ಅಲ್ವಾ ನಿನ್ನಿಂದ ಮಕ್ಕಳನ್ನು ಹೆರಬೇಕು. ಆನಂತರ ನೀನು ಹೊಡೆದರೂ ಬೈದರೂ ನಾನು ಇಲ್ಲೇ ಇರಬೇಕು. ನಮ್ಮ ತಂದೆ ತಾಯಿ ನೋಡುವುದಕ್ಕೆ ಬರುವುದಿಲ್ಲ ಎಂದು ಹೇಳಿದರಲ್ವಾ ಅನ್ನುವಷ್ಟರಲ್ಲಿ ಕಣ್ಣಿನಲ್ಲಿ ನೀರು ತಿರುಗಿತು. ಇದೇನಾ ಮದುವೆ ಎಂದರೆ ಎಂದನು. ಇದೇ ಅಂತಲ್ವಾ ಮದುವೆ ಎಂದರೆ? ಯಾರು ಹೇಳಿದರು? ಗೀತಾ ನಮ್ಮ ತಾಯಿ ಹೇಳಿದಳು. ನಮ್ಮ ಅತ್ತಿಗೆಯವರು ಹೇಳಿದರು. ಹೀಗೆ ಅಲ್ಲದೆ ನೀನು ಎದುರು ತಿರುಗಿದರೂ ತವರು ಮನೆಗೆ ಬಂದರೂ ಕಾಲುಗಳು ಮುರಿಯುತ್ತೇವೆ ಎಂದು ನಾವು ಮತ್ತೆ ಬರುವುದಿಲ್ಲ ಎಂದು ಸಹ ಹೇಳಿದರು. ನಂತರ ಹೌದಾ ಸರಿ ಗಂಡ ಹೇಳಿದರೆ ಏನಾದರೂ ಕೇಳಬೇಕಲ್ವಾ ಅಂದ ನಂತರ ಕೇಳಬೇಕು. ಸರಿ ಹೋಗಿ ಮಲಗಿಕೋ ಎಂದು ಆ ಒಡವೆಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಆನಂತರ ಹೋಗಿ ನೀನು ಪ್ರಶಾಂತವಾಗಿ ಮಲಗಿಕೋ ಎಂದು ಬೆಡ್ಶೀಟ್ ಹೊಚ್ಚಿ ತಲೆ ಸವರಿ ಮಲಗಿಸಿದರೆ ಹಸಿವಾಗುತ್ತಿದೆ ಅನ್ನುವಷ್ಟರಲ್ಲಿ ಪಕ್ಕದಲ್ಲಿ ಇದ್ದ ಸ್ವೀಟ್ ತಿನ್ನಿಸಿ ಹಾಲು ಕುಡಿಸಿ ಮಲಗಿಸಿದಳು. ಏನೋ ತಿಳಿಯದ ಹೃದಯದಲ್ಲಿ ಒಂದು ಆತ್ಮೀಯತೆ, ಅನುರಾಗ, ಪ್ರೀತಿ ಸಂಬಂಧ ಎಂದರೆ ಬಹುಶಃ ಅದೇ ಮದುವೆಯೇನೋ. ಅದಕ್ಕೆ ವಯಸ್ಸಿನ ಜೊತೆ ಸಂಬಂಧ ಇರುವುದಿಲ್ಲವೇನೋ. ಇದು ತಾಳಿಗಿರುವ ಪವಿತ್ರವಾದ ಬೆಲೆ ಏನು? ಅದು ಪವಿತ್ರ ಬಂಧಕ್ಕೆ ಇರುವ ಅರ್ಥವೇನು ಅನಿಸಿ ಆ ಹುಡುಗಿಯನ್ನು ಮಲಗಿಸಿ ತಲೆ ಸವರುತ್ತಾ ಹಾಗೆ ರಘು ಸಹ ಮಲಗಿಕೊಂಡು ಬಿಟ್ಟನು. ಬೆಳಗಿನ ಜಾವನೇ ಗೀತಾವನ್ನು ಎಬ್ಬಿಸಿ ಗೀತಾ ಹೊರಗಡೆ ಹೋದ ನಂತರ ನಿನ್ನ ಗಂಡ ನಿನ್ನ ಮೇಲೆ ಕೈ ಹಾಕಿದನಾ? ಮುಟ್ಟಿಕೊಂಡನಾ? ಏನು ಮಾಡಿದನು ಎಂದು ಅತ್ತಿಗೆಯವರು ಕೇಳುತ್ತಾರೆ. ಸುತ್ತಮುತ್ತಲಿನ ಹೆಂಗಸರು ಬಂದು ಕೇಳುತ್ತಾರೆ. ನನಗೆ ನಾಚಿಕೆ, ನಾನು ಅಂಥವುಗಳನ್ನು ಹೇಳುವುದಿಲ್ಲ ಎಂದು ನಾಚಿಕೆ ಪಡುತ್ತಾ ಎಲ್ಲ ಚೆನ್ನಾಗಿಯೇ ನಡೆದಿದೆ ಎಂದು ಅಲ್ಲಿಂದ ಹೊರಟು ಹೋಗು ಎಂದು ಹೇಳಿದನು. ಗೀತಾಗೆ ಗಂಡ ಹೇಳಿದರೆ ಕೇಳಬೇಕೆಂದು ಹೊರಗಡೆ ಹೋಗಿ ರಘು ಹೇಳಿದಂತೆ ಅವರು ಕೇಳಿದರು. ಗೀತಾ ಅಲ್ಲಿಂದ ನಗುತ್ತಾ ಓಡಿ ಹೋದಳು. ಅಮ್ಮಯ್ಯ, ಆ ಶಾಸ್ತ್ರ ಸಹ ಆಗಿ ಹೋಯಿತು. ನಾನು ಮುಟ್ಟುವುದಿಲ್ಲ ಹೆಂಡತಿಯನ್ನು ಅನ್ನುತ್ತಿರುವನು ರೂಮಿನೊಳಗಡೆ ಹೋದ ನಂತರ ಒಬ್ಬ ಹುಡುಗಿ ಪಕ್ಕದಲ್ಲಿದ್ದರೆ ಗಂಡಸು ಸುಮ್ಮನೆ ಇರುತ್ತಾನೆ ಏನು ಅಂದುಕೊಂಡರು ರಮಣಿ ಸೊಸೆಯರು. ರಘು ಆ ನಂತರ ಏನಂತೆ ಗೀತಾ ಆ ದಿನ ಏನು ಹೇಳಿದ್ದಳೋ ಆದರೆ ರಘು ಗಮನಿಸುವುದು ಪ್ರಾರಂಭ ಮಾಡಿದನು. ರಮಣಿ ಯಾವ ಮಾತ್ರನೂ ಸೊಸೆಯರನ್ನು ಕಷ್ಟ ಇಡುವ ಅತಿ ಕಡಿಮೆ ಏನಲ್ಲ. ದೊಡ್ಡ ಸೊಸೆ ರಾಮಣ್ಣನವರ ಸೋದರ ಸೊಸೆ. ಕೆಲಸ ಹೇಳಿದರೆ ಹೋಗಿ ರಾಮಣ್ಣನಿಗೆ ಚಾಡಿಗಳು ಹೇಳುತ್ತಾಳೆ. ಅದರಲ್ಲೂ ದೊಡ್ಡ ಮಗನ ಹೆಂಡತಿ. ಮನೆಗೆ ದೊಡ್ಡ ಸೊಸೆ ಸುಸ್ತಾಗುತ್ತಾಳೆ ಎಂದು ರಮಣಿ ಅಸಲು ಯಾವ ಚಿಕ್ಕ ಕೆಲಸನೂ ದೊಡ್ಡ ಸೊಸೆಯ ಕೈಯಲ್ಲಿ ಮಾಡಿಸುತ್ತಿರಲಿಲ್ಲ. ಎರಡನೇ ಸೊಸೆ ಆಕೆ ಸೋದರ ಸೊಸೆ. ಆದ್ದರಿಂದ ಆಕೆ ಸೋದರ ಸೊಸೆ ಅಸಲು ಕೆಲಸ ಮಾಡಿದರೆ ಆಕೆ ಮನಸ್ಸು ಹೃದಯ ಕರಗಿ ಹೋಗುತ್ತದೆ. ಆದ್ದರಿಂದ ಎರಡನೇ ಸೊಸೆಯ ಕೈಯಲ್ಲಿ ಸಹ ಕೆಲಸ ಮಾಡಿಸುತ್ತಿರಲಿಲ್ಲ. ಗೀತಾ ಚಿಕ್ಕ ಮಗು ಎಂದು ಸಹ ನೋಡದೆ ಗೀತಾ ಹೇಯ್ ಈ ಕಡೆ ಬಾ ಎಂದು ಗದರುತ್ತಾ ಗಟ್ಟಿಯಾಗಿ ಮಾತನಾಡುತ್ತಾ ನಿಮ್ಮ ತವರಿನ ಮನೆಯವರು ಅದು ಸಹ ಕಲಿಸಲಿಲ್ವಾ, ಇದು ಸಹ ಕಲಿಸಲಿಲ್ವಾ ಎಂದು ಅನ್ನುತ್ತಿದ್ದರು. ಗೀತಾ ಇಷ್ಟು ಚಿಕ್ಕ ಮಗು ಆಗಿದ್ದರೂ ಕತ್ತಿನಲ್ಲಿ ತಾಳಿ, ಕರಿಮಣಿ ಸರ, ಕಾಲಿಗೆ ಕಾಲುಂಗರ, ಒಬ್ಬ ಅಮ್ಮನವರಂತೆ ಕಾಟನ್ ಸೀರೆಯನ್ನು ಉಡಿಸಿ ತಲೆ ಕೂದಲು ಗಂಟಾಕಿಸಿ ಬಾವಿಯಲ್ಲಿ ನೀರು ತೋಡು ಹೋಗಿ ನಿಮ್ಮ ಮಾವನವರಿಗೆ ನೀರು ಕಾಯಿಸು, ನನಗೆ ನೀರು ಕಾಯಿಸು, ಸೌದೆ ಒಲೆಯ ಮೇಲೆ ನೀರು ಕಾಯಿಸು, ಹಾಗೆ ದೊಡ್ಡ ಭಾವನಿಗೆ, ಎರಡನೇ ಭಾವನಿಗೆ,
ನಿನ್ನ ಓರ್ಗಿತ್ತಿಯರಿಗೆ ಮಕ್ಕಳಿಗೆ ಸ್ನಾನ ಮಾಡಿಸು, ನಂತರ ಟಿಫನ್ ಮಾಡುವೆಯಂತೆ ಎಂದು ಸೌದೆ ಒಲೆಯ ಹತ್ತಿರ ಕುಳಿಸಿ ಪಟಿ ಪಟಿ ಎಂದು 4 ಏಟುಗಳು ಹೊಡೆದು ಎಲ್ಲರಿಗೂ ಟಿಫನ್ಗಳು, ಅದರೊಳಗಡೆ ಚಟ್ನಿಗಳು, ಆನಂತರ ಒಂದು ಕಡೆ ಕಾಫಿಗಳು, ಮತ್ತೊಂದು ಕಡೆ ಮಕ್ಕಳಿಗೆ ಕ್ಯಾರಿಯರ್, ಇನ್ನೊಂದು ಕಡೆ ಮಧ್ಯಾಹ್ನದ ಊಟಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುವುದು, ಸಾಯಂಕಾಲ ಬಜ್ಜಿಗಳು ಬೋಂಡಾಗಳು. ಇಷ್ಟೆಲ್ಲ ಮಾಡುತ್ತಾ ಕೈಗಳು ಸುಟ್ಟರೂ, ಕೈಗೆ ತಗಲಿದರೂ ಅದಕ್ಕೆ ಖಾರ ಹಚ್ಚಿಕೋ ಬೇಗ ಕಡಿಮೆಯಾಗುತ್ತದೆ, ಸೋಪು ನೀರಿನಲ್ಲಿ ಇಡು ಬೇಗ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಿದ್ದಳು. ರಾತ್ರಿ ಊಟ ಮುಗಿಯುವ ತನಕ ಎಲ್ಲ ಚಾಕರಿ ಮಾಡಿಸುತ್ತಾ, ಇದು ಸಾಲದೆಂದು ಮನೆ ಸುತ್ತಲೂ ಕ್ಲೀನ್ ಮಾಡಿಸುವುದು, ಗಿಡಗಳಿಗೆ ನೀರು ಹಾಕಿಸುವುದು, ಅವುಗಳ ಕೆಳಗಡೆ ಕ್ಲೀನ್ ಮಾಡಿಸುವುದು, ನಂತರ ಮನೆಯೆಲ್ಲ ಕಸ ಹೊಡೆದು ಒರೆಸುವುದು, ಬಂಡಿ ಪಾತ್ರೆಗಳು ಮಾಡಿ ಅವುಗಳನ್ನು ತೊಳೆಸುವುದು, ಮನೆಯಲ್ಲಿ ಇರುವ ಎಲ್ಲರ ಬಟ್ಟೆಗಳನ್ನು ಒಗೆಸುವುದು. ಗೀತಾ ಚಿಕ್ಕ ಹುಡುಗಿ ಆದ್ದರಿಂದ ಗೀತಾ ಅವೆಲ್ಲ ಕೆಲಸಗಳ ಹುಷಾರಾಗಿ ಮಾಡಿಕೊಂಡು ಹೋಗುತ್ತಿದ್ದಳು. ರಘುಗೆ ನೋಡಿ ಹೊಟ್ಟೆ ಉರಿದು ಹೋಯಿತು. ಅದರಲ್ಲೂ ಮನೆಯಲ್ಲಿ ಎಲ್ಲರೂ ತಿನ್ನುವ ತನಕ ಗೀತಾಗೆ ಊಟ ಸಹ ಇಡುತ್ತಿರಲಿಲ್ಲ. ರಘು ಕೆಲಸಕ್ಕೆ ಹೋದರೆ 2-3 ದಿನ ಬರುವುದಿಲ್ಲ. ಬಂದ ನಂತರ ಒಂದೆರಡು ದಿನ ಮನೆಯಲ್ಲಿ ಇದ್ದಾಗ ಈ ಪರಿಸ್ಥಿತಿಯೆಲ್ಲ ಗಮನಿಸಿ, ಅಮ್ಮ ಯಾವ ದಿನಾನೂ ಮದುವೆಯಾಗಿ ಬಂದ ನಂತರ ದೊಡ್ಡ ಅತ್ತಿಗೆಗೆ ಚಿಕ್ಕ ಅತ್ತಿಗೆಗೆ ಕೆಲಸ ಹೇಳಿದ್ದೇ ನಾನು ನೋಡಿಲ್ಲ. ದೊಡ್ಡ ಅಣ್ಣನಿಗಿಂತ ದೊಡ್ಡ ಅತ್ತಿಗೆ 1 ವರ್ಷನೇ ಚಿಕ್ಕವಳು. ಮದುವೆಯಾದಾಗ 20 ವರ್ಷ, ಎರಡನೇ ಅತ್ತಿಗೆಗೂ 20 ವರ್ಷ ಆಗಿತ್ತು. ಯಾವ ದಿನಾಲೂ ಈ ಕಡೆ ಕಡ್ಡಿ ಆ ಕಡೆ ಇಟ್ಟಿದ್ದು ನೋಡಲಿಲ್ಲ. ಅಷ್ಟಕ್ಕೂ ಮುಂಚೆ ಮನೆ ಕೆಲಸದವಳು ಇದ್ದಳು. ಅಡಿಗೆ ಕೆಲಸವಿಲ್ಲ, ಮಕ್ಕಳ ಕೆಲಸವಿಲ್ಲ, ಆಕೆ ನೋಡಿಕೊಳ್ಳುತ್ತಿದ್ದಳು. ಅಂತಹುದು ಅಮ್ಮ ನೀನು ಈಗ ಈಕೆ ಚಿಕ್ಕ ಹುಡುಗಿ ಅಂತ ಸಹ ನೋಡದೆ ಗೀತಾಯನ್ನು ಬೈಯುತ್ತಾಳೆ, ಹೊಡೆಯುತ್ತಾಳೆ, ಭಯ ಹಿಡಿಸುತ್ತಿದ್ದಾಳೆ, ತುಂಬ ಮಾತುಗಳು ಬೈಯುತ್ತಿದ್ದಾಳೆ. ಅಮ್ಮನೇ ಅಂದುಕೊಂಡರೆ ಅತ್ತಿಗೆಯರು ಸಹ ಕಾಲು ಒತ್ತಿಸಿಕೊಳ್ಳುವುದು, ತಲೆ ಮಸಾಜ್ ಮಾಡಿಸಿಕೊಳ್ಳುವುದು, ಮಕ್ಕಳು ಬಾತ್ರೂಮ್ಗೆ ಹೋಗಿದ್ದಾರೆ ಹೋಗಿ ತೊಳಿ ಎನ್ನುವುದು. ಇದೆಲ್ಲ ಒಂದು ಕಡೆಯಾದರೆ ಅಣ್ಣನವರು ಸಹ ಹುಡುಗಿ ಅದು ಎತ್ತಿಕೊಂಡು ಬಾ, ಇದು ಎತ್ತಿಕೊಂಡು ಬಾ ಎಂದು ಕೆಲಸದವರಿಗೆ ಹೇಳಿದಂತೆ ಹೇಳುತ್ತಿದ್ದರು. ವಯಸ್ಸಿನಲ್ಲಿ ದೊಡ್ಡವನು, ತಂದೆಗೆ ಸಮಾನವಾದವನು ಆದ ಮಾವನವರು, ಏ ಹುಡುಗಿ ಯಾವಾಗಲೂ ಕುಳಿತುಕೊಂಡು ಟಿವಿ ನೋಡುತ್ತಿರುತ್ತೀಯ, ಹೋಗು ಒಳಗಡೆ ಕೆಲಸ ನೋಡಿಕೋ, ಆ ಕೆಲಸ ಮಾಡು ಈ ಕೆಲಸ ಮಾಡು, ನನಗೆ ಅದು ತೆಗೆದುಕೊಂಡು ಬಾ, ನನಗೆ ಕಾಲುಗಳು ಹೊತ್ತು ಅನ್ನುವಷ್ಟರಲ್ಲಿ ಹೊಟ್ಟೆ ಉರಿದು ಹೋಯಿತು. ರಘುಗೆ ನಾನು ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಬಂದೆನಾ, ಇಲ್ಲದಿದ್ದರೆ ಇವರಿಗೆ ಕೆಲಸದ ಆಳನ್ನು, ಮಕ್ಕಳಿಗೆ ಆಯಾವನ್ನು, ಇವರಿಗೆ ಸೇವೆ ಮಾಡುವ ನರಸನ್ನು ಕರೆದುಕೊಂಡು ಬಂದೆನಾ ಎಂದು ತುಂಬ ಬಾಧೆ ಅನಿಸಿ ಓನರ್ ಹತ್ತಿರ ಮಾತನಾಡಿ, ಇನ್ನ ಮೇಲೆ ನಾನು ದಿನಕ್ಕೆ 1 ಡ್ಯೂಟಿಗೆ ಹೋಗುತ್ತೇನೆ ಸರ್ ಎಂದು ಹೇಳಿದರೆ, ಸರಿ ಹಾಗೇ ಆಗಲಿ ಎಂದು ಹೇಳಿದ ನಂತರ ಆಗಲೇ ರಘುಗೆ ರಾತ್ರಿ ಶಿಫ್ಟ್ ಕೆಲಸ ಬಿದ್ದಿತು. ಆದ್ದರಿಂದ ದಿನ ರಾತ್ರಿ ಹೋಗಿ ಬೆಳಗ್ಗೆ ಬರುತ್ತಿದ್ದನು. ಬೆಳಗ್ಗೆಯಿಂದ ರಾತ್ರಿಯ ತನಕ ಮನೆಯಲ್ಲಿ ಇದ್ದೇ ಪರಿಸ್ಥಿತಿ. ಹೀಗೆ ಒಂದು ದಿನ ರಘು ಡ್ಯೂಟಿಗೆ ಹೋಗಿ ಬರುವಷ್ಟರಲ್ಲಿ ಗೀತಾ ರೂಮಿನಲ್ಲಿ ಹಾಗೆ ಒಂದು ಮೂಲೆಯಲ್ಲಿ ಗಜಗಜ ಎಂದು ಒಣಕುತ್ತಾ ಮಲಗಿಕೊಂಡಿದ್ದಾಳೆ. ಬರುವಷ್ಟರಲ್ಲಿ ಹೊಟ್ಟೆ ಉರಿದು ಹೋಯಿತು. ಗೀತಾವನ್ನು ಹತ್ತಿರಕ್ಕೆ ಕರೆದುಕೊಂಡು ಏನಾಯಿತೋ ಎಂದು ಕೇಳಿದರೆ, ಏನೂ ಇಲ್ಲ, ಜ್ವರ ಬಂದಿದೆ, ಚಳಿ ಆಗುತ್ತಿದೆ ಅಂದಳು. ನೋಡಿದರೆ ಜ್ವರ, ಮೈಯೆಲ್ಲ ಸುಡುತ್ತಿದೆ. ಇಷ್ಟು ಜ್ವರ ಯಾಕೆ ಬಂದಿತು ಗೀತಾ ಎಂದು ಕೇಳಿದರೆ, ಬೆಳಗ್ಗೆ ಎಲ್ಲ ಮಳೆಯಲ್ವಾ, ಆ ಮಳೆಯಲ್ಲೇ ಅತ್ತೆ ಬಟ್ಟೆಗಳೆಲ್ಲ ಒಗೆಸಿದಳು, ಪಾತ್ರೆ ಕ್ಲೀನ್ ಮಾಡಿಸಿದಳು, ಹಾಗೆ ಬಾವಿಯಲ್ಲಿ ನೀರು ಸೇದಿದೆ ಅಲ್ವಾ, ಆದ್ದರಿಂದ ಹೀಗೆ ಆಗಿದೆ ಅನ್ನುವಷ್ಟರಲ್ಲಿ ಚಿಕ್ಕ ಮಗು ಅಂತ ಸಹ ನೋಡದೆ ಯಾಕೆ ಹೀಗೆ ಮಾಡುತ್ತಿದ್ದಾರೆ, ಇವಳಿಗೆ ಏನಾದರೂ ಆದರೆ ಏನು ಪರಿಸ್ಥಿತಿ, ಇವರ ತಂದೆ ತಾಯಿಯವರು ಒಂದು ದಿನ ಸಹ ಫೋನ್ ಮಾಡಿ ಹೇಗಿದ್ದೀಯಾ ಗೀತಾ ಎಂದು ಆಗಲಿ, ಬದುಕಿದ್ದಾಳಾ ಸತ್ತಿದ್ದಾಳಾ ಎಂದು ಸಹ ಒಂದು ಸಾರಿ ಆದರೂ ಅವರ ಅಣ್ಣ ಅತ್ತಿಗೆಯವರು ಸಹ ಈ ಕಡೆ ಬಂದಿದ್ದಿಲ್ಲ. ರಘುಗೆ ಕಣ್ಣಲ್ಲಿ ನೀರು ತಿರುಗಿತು. ಗೀತಾವನ್ನು ಎಬ್ಬರಿಸಿ ಆತನೇ ಮಂಚದ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊಚ್ಚಿ ಹಣೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿ ಈಗಲೇ ಬರುತ್ತೇನೆ ಎಂದು ಹೊರಗಡೆ ಹೋಗಿ ಹೋಟೆಲ್ನಲ್ಲಿ ಬಿಸಿ ಬಿಸಿ ಇಡ್ಲಿ ತೆಗೆದುಕೊಂಡು, ಜ್ವರಕ್ಕೆ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು, ಆನಂತರ ಹಾಲು ಬ್ರೆಡ್ ತೆಗೆದುಕೊಂಡು ಮನೆಗೆ ಬಂದನು. ಆನಂತರ ಗೀತಾವನ್ನು ಎಬ್ಬಿಸಿ ಇಡ್ಲಿ ತಿನ್ನಿಸಿ, ಟ್ಯಾಬ್ಲೆಟ್ ಹಾಕಿ, ಹಾಲು ಕಾಯಿಸಿ ತೆಗೆದುಕೊಂಡು ಬಂದು ಕುಡಿಸಿ, ಕಾಲುಗಳಿಗೆ ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ
ಗೀತಾವನ್ನು ಮಲಗಿಸಿ ಹಾಗೆ ಹತ್ತಿರಾನೇ ಮಲಗಿಸಿಕೊಂಡನು. ಏನು ಇವರು ಮನುಷ್ಯರ ಮೃಗಗಳ ಎಷ್ಟು ಕೆಟ್ಟದಾಗಿ ಪ್ರವರ್ತಿಸುತ್ತಾರೆಂದು ನಾನು ಕನಸಿನಲ್ಲಿ ಸಹ ಅಂದುಕೊಳ್ಳಲಿಲ್ಲ. ಮದುವೆಯಾದ ನಂತರ ಅರ್ಧ ಗಂಟೆ ಸಹ ಗೀತಾ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಿದ್ದೂ ಇಲ್ಲ. ಮರುದಿನ ಬೆಳಗ್ಗೆ ಗೀತಾಗೆ ಮೈಯಲ್ಲಿ ಹುಷಾರಿಲ್ಲ ಎಂದು ಹೇಳುವಷ್ಟರಲ್ಲಿ ಬೈದುಕೊಳ್ಳುತ್ತಾ, ಇನ್ನು ಮಹಾರಾಣಿಯವರು ಎಷ್ಟು ದಿನ ಮಲಗಿಕೊಂಡು ಇರುತ್ತಾಳೆ, ಈ ಥರ ನಡೆಯುತ್ತಿದ್ದರೆ ಜ್ವರ ಅಷ್ಟು ವೈಭೋಗ ಇರುವುದಿಲ್ಲ ಎಂದು ರಮಣಿ ಗೊಣಗಿಕೊಳ್ಳುತ್ತಾ, ಆಗಲೇ ತಕ್ಷಣ 4 ದಿನಗಳು ಕೆಲಸ ಮಾಡುವುದಕ್ಕೆ ಕೆಲಸದ ಹುಡುಗಿಯನ್ನು ಇಟ್ಟುಕೊಂಡು ಕೆಲಸಗಳು ಮಾಡಿಸಿಕೊಂಡು ಗೊಣಗಿಕೊಳ್ಳುತ್ತಿದ್ದಾಳೆ. ರಾಮಣ್ಣ ಸಹ ಗೊಣಗಿಕೊಳ್ಳುತ್ತಿದ್ದಾನೆ. ಅಷ್ಟರಲ್ಲಿ ಗೀತಾ ಎದ್ದಳು. ಗೀತಾವನ್ನು ಕುಳಿಸಿ ಟಿಫನ್ ಇಟ್ಟು, ಗೀತಾ, ನನ್ನ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮಾತನಾಡು ಎಂದ ನಂತರ, ಹೇಳು, ಮಾತನಾಡುತ್ತೇನೆ ಅಂದಳು. ಈಗ ಹೇಗಿದೆ ಎಂದನು. ಚೆನ್ನಾಗಿಯೇ ಇದ್ದೀನಿ, ನೀನು ಟ್ಯಾಬ್ಲೆಟ್ ಕೊಟ್ಟೆ ಅಲ್ವಾ ಎಂದ ನಂತರ, ಗೀತಾ, ನಾನು ಯಾವಾಗಲೂ ನಿನ್ನ ಬಗ್ಗೆ ಕೇಳಲಿಲ್ಲ ಅಲ್ವಾ, ನಿನ್ನ ಬಗ್ಗೆ ಹೇಳು ಅನ್ನುವಷ್ಟರಲ್ಲಿ, ಏನಿದೆ, ಚಿಕ್ಕವಾಗಿಂದಲೂ ನಮ್ಮ ತಂದೆ ತಾಯಿ ಅಣ್ಣನವರು ಹೊಡೆಯುತ್ತಿದ್ದರು. ಯಾಕೆ ಹೊಡೆಯುತ್ತಿದ್ದರೋ ಗೊತ್ತಿಲ್ಲ. ಹೆಣ್ಣು ಮಗು ಎಂದರೆ ಭಯ ಭಕ್ತಿಯಲ್ಲಿ ಇರಬೇಕೆಂದು ನಮ್ಮ ತಂದೆ ತಾಯಿ ಹೊಡೆಯುತ್ತಿದ್ದರು. ಅಣ್ಣನವರು ಹೇಳಿದಂತೆ ಕೇಳಬೇಕೆಂದು ಅಣ್ಣನವರು ಹೊಡೆಯುತ್ತಿದ್ದರು. ನಂತರ ಬಂದ ಅತ್ತಿಗೆಯವರು ಹೊಡೆಯುತ್ತಿದ್ದರು. ಮನೆ ಕೆಲಸ, ಅಡಿಗೆ ಕೆಲಸ, ದನಕರುಗಳ ಕೆಲಸ ಎಲ್ಲ ಮಾಡಿಸುತ್ತಿದ್ದರು. ಅದರಲ್ಲೂ ನನಗೆ ಓದಿಕೊಳ್ಳಬೇಕೆಂದರೆ ತುಂಬ ಇಷ್ಟ ಗೊತ್ತಾ ನಿನಗೆ. ಆದ್ದರಿಂದಲೇ ಸ್ಕೂಲಿಗೆ ಹೋಗಿ ಓದಿಕೊಂಡೆ. ನಾನು 10ನೇ ತರಗತಿ ಪಾಸಾಗಿದ್ದೇನೆ. ನೋಡು ನನ್ನ ಮಾರ್ಕ್ಸ್ ಕಾರ್ಡ್ ಎಂದು ಕೈಗೆ ಕೊಟ್ಟಳು. ಆ ಹುಡುಗಿಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾವೆ. ಮತ್ತೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಲ್ವಾ, ಯಾಕೆ ಮದುವೆ ಮಾಡಿಕೊಂಡೆ. ಅಯ್ಯೋ, ನಾನು ದರಿದ್ರ ಅಲ್ವಾ, ಹೆಣ್ಣು ಮಗು ಭಾರ ಅಂತೆ ಅಲ್ವಾ, ತಂದೆ ತಾಯಿಗೆ ತೂಕ ಅಂತೆ ಅಲ್ವಾ, ಅದಕ್ಕೆ ನಾನು ಓದಿಕೊಳ್ಳುತ್ತೇನೆ ಎಂದರು. ನೀನು ಓದಿಕೊಳ್ಳುವುದು ಬೇಡ, ಈಗಲೇ ಜಾಸ್ತಿ ಓದಿದ್ದೇನಂತೆ, ಅದಕ್ಕೆ ಇನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಹೇಳಿದರಲ್ವಾ. ಹೊಡೆದರು, ಬರೆಗಳು ಸಹ ಇಟ್ಟಿದ್ದರು. ಆದ್ದರಿಂದ ಮದುವೆ ಮಾಡಿಕೊಂಡೆ ಎಂದು ಹೇಳಿದಳು ಗೀತಾ. ಗೀತಾ ಅನ್ನು ನೋಡಿದರೆ ಅಯ್ಯೋ ಪಾಪ ಅನಿಸಿತು. ಕುಳಿತುಕೊಂಡು ಆಲೋಚಿಸಿದನು ರಘು. ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ತಾನೇ ನೋವು ಪಡುತ್ತಾ ಇದ್ದಾನೆ. ಆದರೆ ಈಗ ಹಾಗೆ ಅಲ್ಲ. ಗೀತಾ ಅನ್ನೋ ಆತ ಓದಿಸಬೇಕೆಂದು ಒಂದು ಸಮಯದಲ್ಲಿ ಆತ ಚೆನ್ನಾಗಿ ಓದಿಕೊಂಡು ತುಂಬ ಒಳ್ಳೆ ಪೊಸಿಷನ್ಗೆ ಬರಬೇಕೆಂದು ಇತ್ತು. ಆ ದಿನಗಳಲ್ಲಿ ಆತನ ಆಸೆಗಳು ಕನಸುಗಳು ಎಲ್ಲ ಅವರ ತಂದೆ ಕಿತ್ತುಕೊಂಡು ಬಿಟ್ಟನು. ಅವರ ತಂದೆ ತಾಯಿಯವರು, ನಿನ್ನ ಅಣ್ಣಂದಿರು ಓದಿಕೊಳ್ಳದೆ ಇದ್ದಾಗ ನೀನು ಓದಿಕೊಂಡು ಒಳ್ಳೆ ಪೊಸಿಷನ್ಗೆ ಹೋದರೆ ನಿನ್ನ ಅಣ್ಣಂದಿರು ನಿನ್ನ ಮುಂದೆ ಕಡಿಮೆ ಆಗುವುದಿಲ್ವಾ, ನಿಮ್ಮ ಅತ್ತಿಗೆಯವರು ಸಹ ನಿನ್ನ ಮುಂದೆ ಕಡಿಮೆಯಾಗುವುದಿಲ್ವಾ ಎಂದು ಹೇಳಿ ಆತನ ಓದು ನಿಲ್ಲಿಸಿಬಿಟ್ಟರು. ಅಪ್ಪ, ಆದರೆ ಈಗ ನನ್ನ ಹೆಂಡತಿ ಓದಿಕೊಂಡರೆ ಒಳ್ಳೆಯ ಪೊಸಿಷನ್ಗೆ ಬರುತ್ತಾಳೆ. ನನ್ನ ಹೆಂಡತಿ ನನಗೆ ಗೊತ್ತಿಲ್ಲದ ಪ್ರಪಂಚವನ್ನು ನನಗೆ ತೋರಿಸುತ್ತಾಳೆ, ಜ್ಞಾನ ಬೆಳೆಸುತ್ತಾಳೆ. ಆತನೇನು ಆತನಿಗಿಂತ ತನ್ನ ಹೆಂಡತಿ ಜಾಸ್ತಿ ಓದಿಕೊಂಡರೆ ತಪ್ಪು ಅಂದುಕೊಳ್ಳುವ ಗಂಡಸಲ್ಲ. ನನ್ನ ಹೆಂಡತಿಯನ್ನು ನಾನು ಪ್ರೋತ್ಸಾಹಿಸದಿದ್ದರೆ ಇನ್ಯಾರು ಪ್ರೋತ್ಸಾಹಿಸುತ್ತಾರೆ. ಚಿಕ್ಕ ಹುಡುಗಿ, ಹೀಗಾದರೂ ಆಕೆಯನ್ನು ಓದಿಸಿಕೊಂಡರೆ ಈ ಮನೆಯಲ್ಲಿ ಚಾಕರಿ ಮಾಡುವ ದರಿದ್ರ ತಪ್ಪುತ್ತದೆ ಏನೋ. ಹಾಗಾದರೆ ಕಾಲೇಜ್ಗೆ ಹೋಗಿ ಸ್ವಲ್ಪ ಸುಖ ಬೀಳುತ್ತಾಳೇನೋ. ಅಷ್ಟರಲ್ಲಿ ನಾನು ಬಂದು ಬಿಡುತ್ತೇನೆ. ಆದ್ದರಿಂದ ನಾನು ಬಂದ ನಂತರ ನಾನೇ ಮಾಡಿಕೊಳ್ಳಬಹುದು ಅಂದುಕೊಂಡನು. ಗೀತಾ, ಓದಿಕೊಳ್ಳುತ್ತೀಯಾ ಎಂದು ಕೇಳಿದರೆ, ಓ, ಓದಿಕೊಳ್ಳುತ್ತೇನೆ ಅಂದಳು. ನಂತರ ನನ್ನ ಸ್ಯಾಲರಿ ಏನು ಇನ್ನು ಮೇಲೆ ಮನೆಯಲ್ಲಿ ಕೊಡಬಾರದೆಂದು ನಿರ್ಣಯಿಸಿಕೊಂಡನು. ಆತನಿಗೆ ಮೇಲಿನ ಹಣ ಚೆನ್ನಾಗಿ ಬರುತ್ತದೆ. ಅಲ್ಲಿಯ ತನಕ ಅಕೌಂಟಲ್ಲಿ ಹಾಕಿ ಇಟ್ಟುಕೊಂಡಿದ್ದನು ರಘು. ಆ ಹಣ ತೆಗೆದುಕೊಂಡು ಹೋಗಿ ಮೊದಲು ಒಂದು ಕಾಲೇಜಿನಲ್ಲಿ ಗೀತಾಳನ್ನು ಸೇರಿಸಬೇಕು. ಗೀತಾ, ನಾಳೆಯಿಂದ ಕಾಲೇಜಿಗೆ ಹೋಗಿಯಂತೆ, ನಿನಗೆ ಏನೇನು ಬೇಕು ಬರೆದುಕೊಡು ಎಂದನು. ಬ್ಯಾಗ್, ನೋಟ್ಸ್ಗಳು ಅವೆಲ್ಲ ಎಂದಳು. ಸರಿ ನಡಿ, ಕೊಡಿಸುತ್ತೇನೆ ಎಂದು ಅವುಗಳನ್ನೆಲ್ಲ ಕೊಡಿಸಿ ಮನೆಗೆ ಕರೆದುಕೊಂಡು ಬಂದನು. ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗುವಂತೆ ನಾನು ನಿನ್ನನ್ನು ಕಾಲೇಜಿನ ಹತ್ತಿರ ಇಳಿಸಿ ನಾನು ಡ್ಯೂಟಿಗೆ ಹೋಗುತ್ತೇನೆ. ಆ ನಂತರ ನಾನು ಬರುತ್ತಾ ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದನು ರಘು. ಸರಿ ಎಂದಳು ಗೀತಾ. ಮರುದಿನ ಬೆಳಗ್ಗೆ ಗೀತಾ ಅನ್ನು ಕರೆದುಕೊಂಡು ಹೋಗುತ್ತಿದ್ದರೆ, ಎಲ್ಲಿಗೋ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳಿದನು ರಾಮಣ್ಣ.
ಎಲ್ಲಿಗೇನು ಅಪ್ಪ, ಗೀತಾ ಅನ್ನು ಓದಿಸೋಣ ಅಂದುಕೊಳ್ಳುತ್ತಿದ್ದೇನೆ ಎಂದನು ರಘು. ಯಾರನ್ನು ಕೇಳಿ ನಿರ್ಣಯ ತೆಗೆದುಕೊಂಡೆ? ಯಾರಿಷ್ಟ ಪ್ರಕಾರ ನಿರ್ಣಯ ತೆಗೆದುಕೊಂಡು ಯಾವ ಪರ್ಮಿಷನ್ ಕೊಟ್ಟರೆಂದು ನೀನು ಇಂತಹ ನಿರ್ಣಯ ತೆಗೆದುಕೊಂಡೆ? ಮದುವೆಯಾದ ನಂತರ ಒಬ್ಬ ಹೆಣ್ಣು ಮನೆಯ ಕಡೆ ಇದ್ದು ಮನೆಯ ಕೆಲಸ, ಅಡಿಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಹೆರಬೇಕು. ಗಂಡ ಹೇಳಿದಂತೆ ಮಾಡಿಕೊಂಡು ಅತ್ತೆ ಮಾವನವರ ಸೇವೆ ಮಾಡಿಕೊಂಡು ನಮ್ಮ ಕಂಟ್ರೋಲ್ನಲ್ಲಿ ಇರುವುದೇ ಈ ಮನೆ ಹೆಂಗಸರಿಗೆ ನಾನು ವಿಧಿಸಿದ ನಿಬಂಧನೆ. ಅಂತಹುದು ನಿನ್ನ ಹೆಂಡತಿಗೆ ನೀನು ಹೇಗೆ ಓದಿಸುತ್ತೀಯ ಎಂದನು ರಾಮಣ್ಣ. ನಿನ್ನ ನಿಬಂಧನೆಗಳನ್ನು ಬದಲಾಯಿಸಿಕೋ ಅಪ್ಪ. ನಿನ್ನ ನಿಬಂಧನೆಗಳು ಅಳಿಸಿಬಿಡು. ನಿನ್ನ ರಾಜ್ಯಾಂಗದಲ್ಲಿ ನಾವು ನಿನ್ನ ಮಕ್ಕಳು. ಆದ್ದರಿಂದ ನೀನು ತೆಗೆದುಕೊಳ್ಳುವ ನಿರ್ಣಯಗಳು ನಡೆಯುತ್ತಿದೆಯೇನೋ. ನಮ್ಮ ಹೆಂಡತಿಯ ವಿಷಯಗಳಲ್ಲಿ ನೀನು ನಿರ್ಣಯಗಳು ತೆಗೆದುಕೊಳ್ಳಬೇಡ ಅಪ್ಪ. ಅದಕ್ಕೆ ನಿನ್ನ ದೊಡ್ಡ ಮಗ, ಎರಡನೆಯ ಮಗ ಒಪ್ಪಿಕೊಳ್ಳುತ್ತಾರೇನೋ. ನಾನು ಒಪ್ಪಿಕೊಳ್ಳುವುದಿಲ್ಲ. ಅಮ್ಮ, ಚಿಕ್ಕ ಮಗು ಅಲ್ವಾ ಆಕೆ? ಹೇಗೆ ಮಾಡಿಸುತ್ತಿದ್ದೀಯಮ್ಮ ಇಷ್ಟೊಂದು ಕೆಲಸ? ಇನ್ನು ನಿನ್ನ ಇಬ್ಬರು ಸೊಸೆಯರಿಗೆ ಏನಾದರೂ ಪಕ್ಷಪಾತ ಬಂದಿದೆಯಾ? ಇಲ್ಲದಿದ್ದರೆ ಏನಾದರೂ ಕಾಯಿಲೆ ಬಂದಿದೆಯಾ? ಎಲ್ಲ ಕೆಲಸ ಗೀತಾ ಕೈಯಲ್ಲಿ ಮಾಡಿಸುತ್ತಿದ್ದೀಯಾ? ಚಿಕ್ಕ ಮಗು ಎನ್ನುವ ದಯೆ, ಕರುಣೆ ಸಹ ಇಲ್ಲವಾ? ಆಕೆ ಕೆಲಸದವಳು ಅಂದುಕೊಳ್ಳುತ್ತಿದ್ದೀಯಾ? ಆಕೆ ನನ್ನ ಹೆಂಡತಿಯಮ್ಮ. ಆಕೆಯ ಮೇಲೆ ಕೈ ಮಾಡಿಕೊಳ್ಳುತ್ತಿದ್ದೀಯಾ? ಮನೆಯವರೆಲ್ಲ ಆಕೆಗೆ ಕೆಲಸ ಹೇಳುತ್ತಿದ್ದೀರಾ? ಇನ್ನೊಂದು ಬಾರಿ ಹೀಗೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದನು ರಘು. ಅನ್ನುವಷ್ಟರಲ್ಲಿ, ಅಯ್ಯೋ ದೇವರೇ, ನಿನಗೆ ಚೆನ್ನಾಗಿಯೇ ನಿನ್ನ ತಲೆ ಕೆಡಿಸಿದ್ದಾಳೆ. ಇವಳಿಗೆ 15 ವರ್ಷ ಸಹ ಆಗಿಲ್ಲ. ಅಮ್ಮೋ, ಇವಳು ಕಮ್ಮಿ ಆದವಳಲ್ಲ. ಇನ್ನೇನಿದೆ, ನಮ್ಮಿಂದ ನಿನ್ನನ್ನು ಬೇರೆ ಮಾಡಬೇಕೆಂದು ನೋಡುತ್ತಿದ್ದಾಳೆ ಇವಳು. ಇಂತಹ ಬುದ್ಧಿಯನ್ನೇ ಛತ್ರಿ ಬುದ್ಧಿ ಎನ್ನುತ್ತಾರೆ. ಓ ಭಗವಂತ, ಆದರೂ ನೀನು ಅವಳನ್ನು ಓದಿಸುವುದು ಏನೋ? ಈಗಲೇ ಅವಳು ಇಷ್ಟು ಬುದ್ಧಿವಂತಿಕೆ ತೋರಿಸಿದರೆ ನಾಳೆ ಓದಿಕೊಂಡು ಕೆಲಸ ಮಾಡಿ 4 ಕಾಸು ಸಂಪಾದನೆ ಮಾಡಿದರೆ ಅವಳಿಗೆ ಅಸಲು ಒಬ್ಬ ಗಂಡಸು ಗಂಡ ನೀನು ಅನ್ನುತ್ತಾಳಾ? ಅವಳು ನಿನ್ನನ್ನು ಲೆಕ್ಕಕ್ಕಿಡುತ್ತಾಳಾ? ಕೆಲಸಕ್ಕೆ ಬಾರದವನೇ? ಅವಳಿಗೆ ಇನ್ನೂ 100 ಚುಕ್ಕೆಯ ರಂಗೋಲಿ ಬರಲಿಲ್ಲ. ಯಾವುದೋ 10 ಚುಕ್ಕೆ ರಂಗೋಲಿ ಹಾಕುತ್ತಾಳೆ. 100 ಜನಕ್ಕೆ ಒಂದೇ ಕೈಯಲ್ಲಿ ಅಡಿಗೆ ಮಾಡಬೇಕು. ಅವಳಿಗೆ 10 ಜನಕ್ಕೆ ಅಡಿಗೆ ಮಾಡುವುದೇ ಬಂದಿದೆ. ಅವಳಿಗಿನ್ನೂ ಟೈಲರಿಂಗ್ ಕಲಿಸೋಣ ಅಂದುಕೊಳ್ಳುತ್ತಿದ್ದೇವೆ. ಮನೆಯವರೆಲ್ಲ ಬಟ್ಟೆಗಳು ಹೊಲಿಯಬೇಕು, ಮಕ್ಕಳನ್ನು ಹೆರಬೇಕು. ಈಗಲೇ ನೀನು ಕರೆದುಕೊಂಡು ಹೋಗಿ ಅವಳನ್ನು ಓದಿಕೊಳ್ಳಲು ಎಂದು ಹೊರಗಿನ ಪ್ರಪಂಚ ತೋರಿಸಿದರೆ ಇವೆಲ್ಲ ಇನ್ಯಾಕೆ ಮಾಡುತ್ತಾಳೆ? ಅನ್ನುವಷ್ಟರಲ್ಲಿ, ಬಾಯಿ ಮುಚ್ಚಮ್ಮ. ನೀನು ಏನು ಮಾತನಾಡುತ್ತಿದ್ದೀಯ? ನೀನು ಅಸಲು ಮನುಷ್ಯಳಾ, ಪಶುನಾ? ಅಮ್ಮ, ನೀನು ಯಾರು? ಅವಳು ಹೇಗಿರಬೇಕು ನೀನು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ? ನೀನು ಯಾಕಮ್ಮ ಕೆಲಸ ಮಾಡಿಸುವುದಿಲ್ಲ? ದೊಡ್ಡ ಅತ್ತಿಗೆ ಕೈಯಲ್ಲಿ, ಎರಡನೇ ಅತ್ತಿಗೆ ಕೈಯಲ್ಲಿ? ಅಯ್ಯೋ, ದೊಡ್ಡ ಅತ್ತಿಗೆಗೆ ಮಕ್ಕಳನ್ನು ಹೆತ್ತ ನಂತರ ಅವಳಿಗೆ ಅಸಲು ಆರೋಗ್ಯ ಚೆನ್ನಾಗಿರುವುದಿಲ್ಲ. ಎರಡನೇ ಅತ್ತಿಗೆಗೆ ಅಸಲು ಮೊದಲಿನಿಂದ ಅವಳು ಸುಖವಾಗಿ ಬೆಳೆದಿದ್ದಾಳೆ. ನಮ್ಮ ತವರು ಮನೆಯಲ್ಲಿ ಅತಿ ಮುದ್ದಾಗಿ ಬೆಳೆಸಿದ್ದಾರೆ. ಅವಳ ಕೈಯಲ್ಲಿ ನಾನು ಹೇಗೆ ಮಾಡಿಸುತ್ತೇನೆ? ಈಗ ಇವಳು ಮಾಡಿದರೆ ಬರುವ ನಷ್ಟ ಏನು? ಇವಳು ಕತ್ತೆ ಥರ ಇದ್ದಾಳೆ. ಮಾಡಿದರೆ ಸೌದೋಗುತ್ತಾಳಾ ನಿನ್ನ ಹೆಂಡತಿ? ಹೌದಮ್ಮ, ಸೌದೋಗುತ್ತಾಳೆ. ಯಾಕೆ ಮಾಡಬೇಕು? ಇನ್ಮೇಲೆ ಮಾಡುವುದಿಲ್ಲ ಯಾರ ಕೆಲಸನೂ. ಯಾರ ಕೆಲಸ ಅವರೇ ಮಾಡಿಕೊಳ್ಳಿ. ಅನ್ನುವಷ್ಟರಲ್ಲಿ, ನೀನು ನಿನ್ನ ಹೆಂಡತಿಯನ್ನು ಓದಿಸಲು ಸಾಧ್ಯವಿಲ್ಲ ಎಂದು ರಾಮಣ್ಣ ಹೇಳಿದನು. ನಾನು ಓದಿಸಿ ತೀರುತ್ತೇನೆ ಎಂದನು ರಘು. ಅನ್ನುವಷ್ಟರಲ್ಲಿ ರಘು ಮೇಲೆ ಕೈ ಎತ್ತಿ 2 ಏಟು ಹಾಕಿದಳು ರಮಣಿ. ರಾಮಣ್ಣ, ನನಗೆ ಮದುವೆಯಾಗಿದೆ, ನನಗೂ ಕೈ ಇದೆ, ನಾನು ತಿರುಗಿಸಿ ಹೊಡೆಯಬಲ್ಲೆ ಅನ್ನುವಷ್ಟರಲ್ಲಿ, ಹಾಗಾದರೆ ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗಡೆ ನಡೆಯೋ. ಈ ಮನೆಯಲ್ಲಿ ಈ 3 ರೂಮುಗಳ ನನ್ನ ಸಂಪಾದನೆ, ನನ್ನ ಕಷ್ಟಾರ್ಜಿತದಲ್ಲಿ ತಾತ ಮುತ್ತಾತ ಕಾಲದಿಂದ ಬಂದ ಮನೆಯಲ್ಲಿ ನಿನಗೆ ಭಾಗ ಸಹ ಕೊಡುವುದಿಲ್ಲ. ನೀನು ಕೊಡುವ ಚಿಲ್ಲರೆ ಆಸ್ತಿಗೋಸ್ಕರ ನಾನು ಯಾವ ದಿನಾನೂ ಇದ್ದಿದ್ದೂ ಇಲ್ಲ. ನಮ್ಮನ್ನು ನೀನು ಓದಿಕೊಳ್ಳಲು ಬಿಡಲಿಲ್ಲ. ಅದಕ್ಕೆ ಅವರಿಗೆ ಇಷ್ಟವಾಗಿ ಇರುತ್ತಿದ್ದಾರೆ. ನಾನು ನನ್ನ ಕಷ್ಟಾರ್ಜಿತವನ್ನು ತಂದು ಇಷ್ಟು ಕಾಲ ನಿಮಗೆ ಧಾರೆ ಎರೆದೆ. ನಾನು ತಿನ್ನುವ ಒಂದು ಹೊತ್ತು ಊಟಕ್ಕೋಸ್ಕರ, ಅದರಲ್ಲೂ ನಾನು ಸ್ವಲ್ಪ ದಿನ ಹೊರಗಡೆ ತಿನ್ನುತ್ತಿದ್ದೆ. ಅದಕ್ಕೋಸ್ಕರ ನೀನು ಅಂದರೆ ನಾನ್ಯಾಕೆ ಮಾತು ಅನಿಸಿಕೊಳ್ಳಬೇಕು? ಪೌರುಷ ಇದೆ, ನನಗೂ ರೋಷ ಇದೆ. ನನ್ನ ಹೆಂಡತಿಯನ್ನು ನಾನು ಓದಿಸಿಕೊಳ್ಳುವುದು ನನ್ನ ಹಕ್ಕು. ಅದು ನನಗೆ ಇಷ್ಟವಾದ ವಿಷಯ. ನಿನಗೋಸ್ಕರ ನನ್ನನ್ನು ನಾನು ಸಾಯಿಸಿಕೊಂಡು ನನ್ನ ಹೆಂಡತಿಯನ್ನು ಗುಲಾಮಳಾಗಿ ಮಾಡಿ ಇಲ್ಲಿ ನಾನು ಇರುವುದಿಲ್ಲ. ಬಟ್ಟೆಗಳನ್ನು ಸದ್ದಿಕೊಂಡು ಗೀತಾ ಕೈಯನ್ನು ಹಿಡಿದುಕೊಂಡು
ಸರ್ಟಿಫಿಕೇಟ್ ತೆಗೆದುಕೊಂಡು ನಡಿ ಎಂದು ಹೊರಗಡೆ ಕರೆದುಕೊಂಡು ಬಂದರೆ ಜಗಳ ಆಗಿದ್ದು ನನ್ನಿಂದಲೇ ಅಲ್ವಾ ಎಂದಳು. ನೀನು ಚಿಕ್ಕ ಮಗು, ನಿನಗೇನು ಗೊತ್ತು? ನೀನು ಅಂತಹ ವಿಷಯಗಳನ್ನು ಆಲೋಚನೆ ಮಾಡಬೇಡ. ನಿನ್ನನ್ನು ಓದಿಕೋ ಎಂದು ಹೇಳಿದೆನಲ್ವಾ? ಇವತ್ತು ದಿನ ಮುಹೂರ್ತ ಚೆನ್ನಾಗಿಲ್ಲ. ನಾನು ನಿನ್ನನ್ನು ಒಳ್ಳೆಯ ದಿನ ತಿಳಿದುಕೊಂಡು ಕಾಲೇಜಿನಲ್ಲಿ ಜಾಯಿನ್ ಮಾಡುತ್ತೇನೆ. ಓನರ್ ಅವರ ಹತ್ತಿರಕ್ಕೆ ಕರೆದುಕೊಂಡು ಬಂದು ನಡೆದ ವಿಷಯವೆಲ್ಲ ಹೇಳಿದರೆ, ನಿಮ್ಮ ತಂದೆಯಂತಹ ಮೂರ್ಖನಿಗೆ, ನಿಮ್ಮ ತಾಯಿಯಂತಹ ಮೂರ್ಖಳಿಗೆ ಮನುಷ್ಯರು ಸಮಾಧಾನ ಹೇಳಲಾಗುವುದಿಲ್ಲ. ಆ ದಿನಗಳಲ್ಲಿ ನನ್ನ ಹೆಂಡತಿಗೆ ನಮ್ಮ ಅತ್ತೆ ಮಾವ ಅವರು ಓದಿಸಲಿಲ್ಲವೆಂದು ನಾನು ಡಿಗ್ರಿಯ ತನಕ ಓದಿಸಿದೆ. ಜ್ಞಾನ ಬೆಳೆಯುತ್ತದೆ. ಹೆಂಗಸರು ಓದಿಕೊಂಡರೆ ಹಾಗೆ ಇಲ್ಲದಿದ್ದಕ್ಕೆ ಅಲ್ವಾ? ತುಂಬ ಜನ ಹೆಂಗಸರು ಹೆಬ್ಬೆಟ್ಟು ಹಾಕಿ, ತುಂಬ ಜನ ಹೆಂಗಸರು ಬದುಕಲು ಕೈಲಾಗದೆ ಮಕ್ಕಳು ಯಾವ ಹೆಸರು ಗೊತ್ತಿಲ್ಲದ ರೈಲುಗಳಲ್ಲಿ, ಬಸ್ಸುಗಳಲ್ಲಿ, ಬೀದಿಗಳಲ್ಲಿ ಬಿಟ್ಟು ಭಿಕ್ಷೆ ಬೇಡುತ್ತಿರುವರು ಎಷ್ಟು ಜನ ಇಲ್ಲ? ಇನ್ನು ಇಂತಹವರು ಈ ಜನ್ಮದಲ್ಲಿ ಬದಲಾಗುವುದಿಲ್ಲ. ಎಲ್ಲೋ ಇರುವುದು ಯಾಕೆ? ನಮ್ಮದೇ ಒಂದು ರೂಮ್ ಇದೆ, ಖಾಲಿಯಾಗಿದೆ, ಹೋಗಿ ಇರಿ. ಗಂಡ ಹೆಂಡತಿ ಎಂದು ಆತ ಒಂದು ರೂಮ್ ಕೊಟ್ಟನು. ಆ ನಂತರ ಗೀತಾವನ್ನು ಕಾಲೇಜಿಗೆ ಕಳುಹಿಸಲು ಶುರು ಮಾಡಿದನು ರಘು. ಗೀತಾ ಒಬ್ಬಳೇ ಚಿಕ್ಕ ಮಗು, ಅಡಿಗೆ ಮಾಡಿಕೊಳ್ಳಲು ಆಗುವುದಿಲ್ಲವೆಂದು ಆತನೇ ಅಡಿಗೆ ಮಾಡುತ್ತಿದ್ದನು. ಒಂದೊಂದು ಬಾರಿ ಹೊರಗಡೆಯಿಂದ ಅವು ಇವು ಎಂದು ತಂದುಕೊಡುತ್ತಿದ್ದನು. ಗೀತಾಗೆ ಟೀ ಮಾಡಿಕೊಡುವುದು, ಗೀತಾವನ್ನು ಹೊರಗಡೆ ಕರೆದುಕೊಂಡು ಹೋಗಿ ಹುಟ್ಟಿದ ದಿನ ಎಂದರೆ ಗಿಫ್ಟ್ ತೆಗೆದುಕೊಡುವುದು, ಗೀತಾ ಕಾಲೇಜಿನಲ್ಲಿ ಹೇಗೆ ಓದುತ್ತಿದ್ದೀಯಾ ಎಂದು ದಿನ ಕೇಳುವುದು, ಹತ್ತಿರ ಕುಳಿಸಿಕೊಂಡು ಓದಿಸುವುದು. ಗೀತಾವನ್ನು ಎಲ್ಲ ಆತನೇ ಆಗಿ ನೋಡಿಕೊಳ್ಳುತ್ತಿದ್ದನು. ಮೊದಲು ಆ ತಾಳಿ, ಆ ಕಾಲುಂಗುರ ಎಲ್ಲ ತೆಗೆದುಬಿಡು, ನೀನು ಸಿಂಪಲ್ಲಾಗಿ ಚೈನ್ ಹಾಕಿಕೋ ಎಂದು ಒಂದು ಚೈನ್ ಹಾಕಿಸಿ ಹೀಗೆ ಹೋಗು ಕಾಲೇಜಿಗೆ ಎಂದು ಹೇಳಿ ಗೀತಾವನ್ನು PU ಕಂಪ್ಲೀಟ್ ಮಾಡಿಸಿದನು. ಆ ನಂತರ ಡಿಗ್ರಿ ಸಹ ಪೂರ್ತಿಯಾಯಿತು. ಗೀತಾ ಅಷ್ಟರಲ್ಲಿ ದೊಡ್ಡವಳಾದಳು. ರಘು ನನ್ನ ಗಂಡ ಎಂದು ರಘುಗೆ ನಾನೆಂದರೆ ತುಂಬ ಇಷ್ಟ. ಆತ ನನಗೋಸ್ಕರನೇ ಆತನ ತಂದೆ ತಾಯಿಯನ್ನು, ಕುಟುಂಬವನ್ನು ಬೇಡ ಅಂದುಕೊಂಡು ಹೊರಗಡೆ ಬಂದಿದ್ದಾನೆಂದು ಗಂಡನ ಮೇಲೆ ಪ್ರೀತಿ, ಆಪ್ಯಾಯತೆ, ಅನುರಾಗ ಬೆಳೆಸಿಕೊಂಡಿದ್ದಾಳೆ. ಆದ್ದರಿಂದ ಆತನು ಹತ್ತಿರ ಇದ್ದರೆ ಏನೂ ಗೊತ್ತಿಲ್ಲದ ಒಂದು ತರಹದ ಫೀಲಿಂಗ್. ವಯಸ್ಸಿಗೆ ಬಂದ ಹೆಣ್ಣು ಮಗು ಗಂಡ ಬೇಕೆಂದು ಕೋರಿಕೊಂಡಂತೆ ಗೀತಾ ದೊಡ್ಡವಳಾದ ಮೇಲೆ ರಘು ಕಡೆಗೆ ನೋಡುತ್ತಿದ್ದಳು. ಈಗ ಆತ ದೊಡ್ಡವನಾಗಿ ಹೋದನು. ನನ್ನನ್ನು ಚಿಕ್ಕವಳೆಂದು ಅನ್ನುತ್ತಾ ಇದ್ದನು. ಈಗ ನನಗೆ ತುಂಬ ಮೆಚ್ಯೂರಿಟಿ ಬಂದಿದೆ ಎಂದು ಗಂಡನ ಕಡೆಗೆ ನೋಡುತ್ತಾ ರಘು ಡ್ಯೂಟಿಗೆ ಹೋದಾಗ ಗೊಂಬೆಗಳ ಜೊತೆ ಮಾತನಾಡುತ್ತಾ ಇದ್ದಳು. ಇನ್ನು ಒಂದು ದಿನ ರಘು ಹತ್ತಿರ, ನೀನು ಹೀಗೆ ಹೋಗುತ್ತಿದ್ದರೆ ನನಗೆ ಕಷ್ಟವಾಗಿದೆ ಅಂದ ನಂತರ ಇನ್ನು ಮೇಲೆ ನಾನು ಹಗಲು ಡ್ಯೂಟಿಗೆ ಬರುತ್ತೇನೆ ಎಂದು ಅವರ ಓನರ್ಗೆ ಹೇಳಿ ಹಗಲೇ ಹೋಗಿ ಬರುತ್ತಿದ್ದನು. ಆನಂತರ ಈಗ ಏನು ಮಾಡೋಣ ಅಂದುಕೊಳ್ಳುತ್ತಿದ್ದೀಯ ಗೀತಾ ಎಂದರೆ, ಅದೇ ಆಲೋಚನೆ ಮಾಡುತ್ತಿದ್ದೇನೆ ಅಂದಳು. ಗೀತಾ, ಏನು ಆಲೋಚನೆ ಮಾಡುವುದು? ನನ್ನ ಹತ್ತಿರ ಹೇಳಿದೆ ಅಲ್ವಾ, ಗೌರ್ಮೆಂಟ್ ಆಫೀಸರ್ ಆಗಬೇಕು ಎಂದು ಇದೆ. ನನಗೆ ಚೆನ್ನಾಗಿ ಓದಬೇಕೆಂದು ಇದೆ. ನಿಮ್ಮ ತಂದೆ ತಾಯಿ ಮದುವೆ ಮಾಡಿದರೆಂದು. ಈಗ ಬರೆಯಬಹುದಲ್ವಾ ಗೌರ್ಮೆಂಟ್ ಕೆಲಸಕ್ಕೆ ಎಂದನು. ನಾನಾ ಅಂದಳು. ನೀನೇ. ಅದಕ್ಕೆ ಕೋಚಿಂಗ್ಗೆ ಸೇರಬೇಕು, ಹಣ ಬೇಕು. ನಾನು ಸಿವಿಲ್ ಬರೆಯೋಣ ಅಂದುಕೊಳ್ಳುತ್ತಿದ್ದೇನೆ. ಪರವಾಗಿಲ್ಲ ಗೀತಾ, ನಾನು ಯಾರಿಗೋಸ್ಕರ ಕಷ್ಟ ಬೀಳಬೇಕು? ನಿನಗೋಸ್ಕರ ಅಲ್ಲದಿದ್ದರೆ ಕೈಕಾಲು ಗಟ್ಟಿಯಾಗಿ ಇರುವ ತನಕ ಕಷ್ಟ ಬೀಳುತ್ತೇನೆ ನಿನಗೋಸ್ಕರ. ನಿನಗಿಂತ ನನಗಿನ್ಯಾರಿದ್ದಾರೆ? ಹುಚ್ಚಿ ಎಂದು ಹೇಳಿ ಗೀತಾವನ್ನು ಕರೆದುಕೊಂಡು ಹೋಗಿ ಕೋಚಿಂಗ್ ಸೆಂಟರಲ್ಲಿ ಮಾತನಾಡಿ ಗೀತಾವನ್ನು ಕೋಚಿಂಗ್ ಸೆಂಟರ್ಗೆ ಜಾಯಿನ್ ಮಾಡಿಸಿದನು. ಆ ನಂತರ ಗೀತಾಗೆ ಹುಟ್ಟಿದ ದಿನ ಬಂದರೆ ಹುಟ್ಟಿದ ದಿನ ಗಿಫ್ಟ್ ಎಂದು ಬುಕ್ಸ್ ಅನ್ನು ಕೊಟ್ಟನು. ಚೆನ್ನಾಗಿ ಓದಿಕೋ ಎಂದು ಬುಕ್ಸ್ ಅನ್ನು ತೆಗೆದುಕೊಟ್ಟನು. ಆತ ಈಗ ಹಗಲು ಡ್ಯೂಟಿಗೆ ಹೋಗುತ್ತಿದ್ದಾನೆ. ಆದ್ದರಿಂದ ರಾತ್ರಿ 10 11 ಯಾವುದೋ ಒಂದು ವಸ್ತು ತೆಗೆದುಕೊಂಡು ಬರುತ್ತಿದ್ದನು. ಗೀತಾಗೆ ಇಷ್ಟವಾದ ಸೀರೆನೋ, ಡ್ರೆಸ್ಗಳೋ, ಗೀತಾ ಯಾವುದು ಬೇಕೆಂದರೆ ಅದು. ಆತನಿಗಿದ್ದ ಚಿಕ್ಕ ಜೀವನದಲ್ಲಿ, ಚಿಕ್ಕ ಸ್ಯಾಲರಿಯಲ್ಲಿ ಹೆಂಡತಿಯನ್ನು ಒಬ್ಬ ದೇವತೆಯಂತೆ, ಚಿನ್ನದ ಗೊಂಬೆಯಂತೆ ನೋಡಿಕೊಳ್ಳುತ್ತಿದ್ದನು ರಘು. ಆ ನಂತರ ಗೀತಾ ಒಂದು ದಿನ ಎಕ್ಸಾಮ್ ಬರೆದೆ ಅಂದುಕೋ, ನಾನು ಒಂದು ವೇಳೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಹಣ ವೃಥಾ ಆಗಿ ಹೋಗುತ್ತದೆ ಅಲ್ವಾ ಎಂದರೆ, ಹುಚ್ಚು ಹುಡುಗಿ, ಹೋದರೆ ಹೋಗುತ್ತದೆ. ನಾನು ನಿನಗೋಸ್ಕರ ಅಲ್ವಾ ಕಷ್ಟ ಬೀಳುವುದು. ಬರೆದು ನೋಡು, ಬಂದರೆ ಬರುತ್ತದೆ, ಇಲ್ಲದಿದ್ದರೆ ಇಲ್ಲ. ನಿನಗೆ ಸಹನೆ ಇದ್ದಷ್ಟು ದಿನ ಬರೆಯೋ.
ಒಂದು ವೇಳೆ ಆವಾಗಲೂ ಬರಲಿಲ್ಲ ಅಂದುಕೋ, ನಾನು ಬದುಕಿದ್ದೀನಿ. ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ನಿನಗೋಸ್ಕರ ಅಲ್ಲದೆ ನಾನು ಯಾರಿಗೋಸ್ಕರ ಗೀತಾ ಬದುಕುವುದು? ನಾನು ನಿನಗೆ ತಿಂಡಿ ಇಟ್ಟು ನಮ್ಮ ಮಕ್ಕಳನ್ನು ನಿನ್ನನ್ನು ನಾನು ಪೋಷಿಸುತ್ತೇನೆ ಎಂದು ಹೇಳಿ ಗೀತಾಗೆ ಧೈರ್ಯ ಹೇಳಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಕುಂಕುಮ ಇಟ್ಟು ಹಾಲ್ ಟಿಕೆಟ್ಗೆ ಪೂಜೆ ಮಾಡಿಸಿ ಎಕ್ಸಾಮ್ ಬರೆಯುವ ತನಕ ಹೊರಗಡೆನೇ ಇದ್ದು ಬರೆದ ನಂತರ ಮನೆಗೆ ಕರೆದುಕೊಂಡು ಬಂದನು. ಆ ದಿನ ರಿಸಲ್ಟ್ ಬರುವ ದಿನ ಹೋಗಿ ನೆಟ್ ಸೆಂಟರ್ ಆತನು ಓಪನ್ ಮಾಡುವುದಕ್ಕಿಂತ ಮೊದಲೇ ಹೋಗಿ ಕುಳಿತುಕೊಂಡಿದ್ದಾನೆ. ಓಪನ್ ಮಾಡಿದ ನಂತರ ಫಸ್ಟ್ ನಮ್ಮದೇ ನೋಡು ಅಂದ. ನಂತರ ಟೆನ್ಷನ್ ಬೀಳುತ್ತಾ ನೋಡುತ್ತಾ ರಘು ಕಡೆಗೆ ಹಾಗೇ ನೋಡಿದರೆ ಏನು ಅನ್ನುವಷ್ಟರಲ್ಲಿ ಪಾಸ್ ಆಗಿದ್ದಾರೆ ಸರ್. ಅದ್ಯಾವುದೋ ನಿದ್ದೆ ಮುಖ ಹಾಕಿಕೊಂಡು ಹಾಗೆ ಹೇಳುತ್ತೀಯಾ? ಅವಳು ನನ್ನ ಹೆಂಡತಿ, ಎಷ್ಟು ಕಷ್ಟಪಟ್ಟು ಓದಿಕೊಂಡಳೋ ಗೊತ್ತಾ? ತಗೋ ಎಂದು 500 ರೂಪಾಯಿ ಕೈಗೆ ಕೊಟ್ಟು ಮಕ್ಕಳಿಗೆ ಸ್ವೀಟ್ಸ್ ತೆಗೆದುಕೊಂಡು ಹೋಗು ಎಂದು ಸಂತೋಷದಲ್ಲಿ ಗೀತಾಗೆ ಬೇಕಾಗಿರುವುದೆಲ್ಲ ತೆಗೆದುಕೊಂಡು ಮನೆಗೆ ಬಂದು, ಗೀತಾ ಕ್ವಾಲಿಫೈ ಆಗಿದ್ದೀಯಾ ಎಂದು ಎಲ್ಲರಿಗೂ ಹೇಳಿಕೊಂಡು ಬರುವಷ್ಟರಲ್ಲಿ ಗೀತಾ ಫಸ್ಟ್ ಸಂತೋಷಪಟ್ಟಳು. ನಂತರ ನಾನು ಹೋಗುವುದಿಲ್ಲ ಎಂದಳು. ಏನಾಯಿತು ಗೀತಾ ಎಂದರೆ, ನಾನು ಇಂಟರ್ವ್ಯೂಗೆ ಹೋಗಬೇಕು. ಇಂಟರ್ವ್ಯೂಗೆ ಹೋಗಿ ಒಂದು ವೇಳೆ ನಾನು ಕ್ವಾಲಿಫೈ ಆದರೆ ಟ್ರೈನಿಂಗ್ಗೆ ಹೋಗಬೇಕು. ನಿನ್ನನ್ನು ಬಿಟ್ಟು ನಾನು ಇರಲಾಗುವುದಿಲ್ಲ. 2 ವರ್ಷದ ತನಕ ಇರಬೇಕಾಗಿ ಬರುತ್ತದೆ. ನೀನು ಇಲ್ಲಿ, ನಾನು ಅಲ್ಲಿ. ನೀನು ಸಾಯಂಕಾಲ ಕಾಣಿಸದಿದ್ದರೇನೆ ನಾನು ಬದುಕುವುದಿಲ್ಲ. ಅಂತಹುದು ನಿನ್ನನ್ನು ಬಿಟ್ಟು ಅಷ್ಟು ದಿನ ಇದ್ದರೆ ಸತ್ತು ಹೋಗುತ್ತೇನೆ ಅನ್ನುವಷ್ಟರಲ್ಲಿ ರಘು ಆಲೋಚಿಸಿದನು. ಗೀತಾ ಅನ್ನು ಬಿಟ್ಟು ಅಷ್ಟು ದಿನ ಆತ ಸಹ ಇರಲಾರನು. ಆದ್ದರಿಂದ ನಿನ್ನ ಟ್ರೈನಿಂಗ್ ಹತ್ತಿರಕ್ಕೆ ನಾನು ಬರುತ್ತೇನೆ. ಅಲ್ಲಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಒಂದು ರೂಮ್ ತೆಗೆದುಕೊಂಡು ಇರುತ್ತೇನೆ. ದಿನ ಬೆಳಗ್ಗೆ ಸಾಯಂಕಾಲ ನಿನಗೆ ಕಾಣಿಸುತ್ತೇನೆ. ಅಲ್ಲಿ ನಮ್ಮನ್ನು ರನ್ನಿಂಗ್ಗೆ, ಸೈಕಲಿಂಗ್ಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಸಹ ನೀನು ನನಗೆ ದಾರಿಯಲ್ಲಿ ಕಾಣಿಸಬೇಕು. ಸರಿ, ಹಾಗೆ ಕಾಣಿಸುತ್ತೇನೆ ಅಂದ ಮೇಲೆ ನಿಜವಾಗಿಯೂ ಅಂದಳು. ನಿಜವಾಗಿ ಅಂದ ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕ್ವಾಲಿಫೈ ಆದಳು. ಆ ನಂತರ ಟ್ರೈನಿಂಗ್ ಹೋಗುತ್ತಿದ್ದರೆ ರಘು ಸ್ವಲ್ಪ ಹಣವನ್ನು ಕೂಡಿಟ್ಟುಕೊಂಡಿದ್ದನು. ಅಲ್ಲಿಯ ತನಕ ಕಷ್ಟಪಟ್ಟಿದ್ದಲ್ಲಿ ಓನರ್ ಅವರು ಸ್ವಲ್ಪ ಹಣ ಕೊಟ್ಟು ಹೋಗಿ ಬನ್ನಿ ಸಂತೋಷವಾಗಿ ಎಂದು ಕಳುಹಿಸಿದರು. ಹೋಗಿ ಮೊದಲು ಗೀತಾ ಅನ್ನು ಜಾಯಿನ್ ಮಾಡಿಸಿ ಆತ ರೂಮ್ ತೆಗೆದುಕೊಂಡು ಅದರಲ್ಲಿ ಇದ್ದು ಅಲ್ಲಿ ಒಂದು ಕೆಲಸ ನೋಡಿಕೊಂಡನು ರಘು. ದಿನ ಹೋಗಿ ಗೀತಾಗೆ ಬೆಳಗ್ಗೆ ಸಾಯಂಕಾಲ ಕಾಣಿಸುತ್ತಾ ಗೀತಾ ಅನ್ನು ಮಾತನಾಡಿಸುತ್ತಾ ಫೋನ್ ಮಾಡುತ್ತಾ ಹೀಗೆ 2 ವರ್ಷಗಳ ಕಾಲ ಕಳೆದು ಹೋಯಿತು. ಆ ನಂತರ ಗೀತಾ ಟ್ರೈನಿಂಗ್ ಫಿನಿಶ್ ಮಾಡಿ ಕಲೆಕ್ಟರ್ ಆಗಿದ್ದಾಳೆ ಎಂಬ ವಿಷಯ ತಿಳಿದು ಸಂತೋಷಕ್ಕೆ ಹದ್ದಿಲ್ಲ ರಘುಗೆ. ಆ ನಂತರ ಗೀತಾ ಮೆಡಲ್ ತೆಗೆದುಕೊಂಡು ಗೀತಾ ಕ್ವಾಲಿಫೈ ಆಗಿದ್ದಾಳೆ ಎಂದು ಗೀತಾ ಬಗ್ಗೆ ಅಲ್ಲಿ ಇದ್ದವರೆಲ್ಲ ಮಾತನಾಡುತ್ತಾ ಅಲ್ಲಿ ಇದ್ದ ಗೀತಾ ಜೊತೆ ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ದ ಅವರಿಗೆಲ್ಲ ಗೀತಾ ರಘು ಅನ್ನು ನನ್ನ ಗಂಡ ಎಂದು ಪರಿಚಯ ಮಾಡಿಸಿದ್ದು ತುಂಬ ಸಂತೋಷಪಟ್ಟನು ರಘು. ಆ ನಂತರ ಗೀತಾ ಹಾಸ್ಟೆಲ್ನಿಂದ ಹೊರಗಡೆ ಬಂದು ರಘು ಇದ್ದ ರೂಮಿನೊಳಗಡೆ ಇದ್ದು, ಇನ್ನು ಹೊರಡೋಣವಾ ಎಂದು ರಘು ಹೇಳಿದರೆ, ಈಗಲೇ ಅಲ್ಲ, 1 ವಾರ ದಿನಗಳಲ್ಲಿ ನಮಗೆ ಹೀಗೆ ಕಂಪ್ಲೀಟ್ ಆಗಿ ಹೋಗಿದೆ ಅಲ್ವಾ ಟ್ರೈನಿಂಗ್. ನಾವು ಬರುವವರೆಗೆ ನಾವು ಎಂತಹ ಒಳ್ಳೆ ಕೆಲಸಗಳು ಮಾಡುತ್ತಿದ್ದೆವು. ಅಸಲು ನಾವು ಇಲ್ಲಿಯ ತನಕ ಬರುವುದಕ್ಕೆ ಕಾರಣ ಏನು ಅವೆಲ್ಲ ಸಹ ಹೇಳಬೇಕು. ಚಿಕ್ಕ ಫಂಕ್ಷನ್ ಅಂತಹುದು ಏರ್ಪಾಟು ಮಾಡುತ್ತಿದ್ದಾರೆ. ಅದು ಆಗಿ ಹೋದ ತಕ್ಷಣ ನನಗೆ ಇಲ್ಲಿ ಪೋಸ್ಟಿಂಗ್ ಬರುತ್ತದೆ ಅಲ್ವಾ, ಅಲ್ಲಿಗೆ ಹೊರಟು ಹೋಗೋಣ ನಾವು ಎಂದು ಹೇಳಿದಳು. ಸರಿ ಎಂದ ನಂತರ ರಘು ಅನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಮುದ್ದು ಇಟ್ಟುಕೊಂಡಳು. ಏನು ಗೀತಾ ಎಂದರೆ, ಏನೂ ಇಲ್ಲ ಬಿಡು, ನಿನಗೆ ಹೇಳಿದರೂ ಅರ್ಥ ಆಗುವುದಿಲ್ಲ ಅಂದುಬಿಟ್ಟಳು. ಆ ನಂತರ ಒಂದು ದಿನ ಗೀತಾ ಅವರ ತಂದೆ ತಾಯಿ, ಅಣ್ಣಂದಿರು, ಅತ್ತಿಗೆಯವರು ಮಕ್ಕಳನ್ನು ಕರೆದುಕೊಂಡು ಹುಡುಕಿಕೊಂಡು ಬಂದರು. ಅಲ್ಲಿಗೆ ಬಂದರಾ ಅತ್ತೆ ಮಾವ, ಇಷ್ಟು ದಿನಕ್ಕೆ ನೆನಪಾದೆವಾ, ಬನ್ನಿ ಅನ್ನುವಷ್ಟರಲ್ಲಿ ಸರಿ ಸರಿ ನೀನು ಹೊರಗಡೆ ಹೋಗು, ನಮ್ಮ ಹುಡುಗಿಯ ಜೊತೆ ನಾವು ಮಾತನಾಡಬೇಕು ಅನ್ನುವಷ್ಟರಲ್ಲಿ ಗೀತಾಗೆ ಮನಸ್ಸು ಚಿವುಕ್ ಅಂದಿತು. ರಘು ತಲೆ ತಗ್ಗಿಸಿಕೊಂಡು, ಅಂದರೆ ನಾನೇನು ಆಗುವುದಿಲ್ವಾ, ಹಾಗೆ ಅಂದುಬಿಟ್ಟಿರಿ, ಪರವಾಗಿಲ್ಲ ಎಂದು ಅವರಿಗೆ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರುತ್ತೇನೆ ಗೀತಾ ಎಂದನು. ಸರಿ ಅಂದಳು. ಹೋದ ನಂತರ ಈಗ ನೀನು IAS ಆಗಿದ್ದೀಯ, ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀಯ, ನೀನು ಕಷ್ಟಪಟ್ಟು ಓದಿಕೊಂಡಿದ್ದೀಯ,
ಇವರು ಏನಾದರೂ ನಿನ್ನನ್ನು ಸುಮ್ಮನೆ ಮಾಡಿಕೊಂಡಿದ್ದಾರಾ? ಬಂಗಾರ, ಬೆಳ್ಳಿ, ವರದಕ್ಷಿಣೆ ತೆಗೆದುಕೊಂಡಿದ್ದಾರೆ. ಎಲ್ಲ ಇವರ ತಂದೆ ತಾಯಿನೇ ಅವೆಲ್ಲ ತೆಗೆದುಕೊಂಡು ಬಿಟ್ಟಿದ್ದಾರೆ. ಏನಾದರೂ ನಿಮಗೆ ಹಿಂದಕ್ಕೆ ಕೊಟ್ಟರಾ ಏನು? ಏನು? ರಾಮನಿಗೆ ಹನುಮಂತನಂತೆ ಇವನು ನಿನಗೆ ಒಬ್ಬ ಕೂಲಿ ಯವನಂತೆ ಕಷ್ಟಪಟ್ಟು ನಿನ್ನನ್ನು ಓದಿಸಿದನು. ಹಗಲು ರಾತ್ರಿ ನೀನು ಓದಿಕೊಳ್ಳದೇನೆ ಕಲೆಕ್ಟರ್ ಆದೆಯಾ? ಕಲೆಕ್ಟರ್ ಆದವರು ಹೀಗೆ ಲಾರಿ ಡ್ರೈವರ್ ಅವರ ಹೆಂಡತಿ ಅಂದುಕೊಳ್ಳುತ್ತಿದ್ದೀಯಾ ಏನು? ಕಲೆಕ್ಟರ್ಗಳನ್ನು, ದೊಡ್ಡ ದೊಡ್ಡ ಪೊಲೀಸ್ ಆಫೀಸರನ್ನು, ದೊಡ್ಡ ದೊಡ್ಡ ಮಿನಿಸ್ಟರನ್ನು, ಕೋಟ್ಯಾಧೀಶರನ್ನು, ಬಿಸಿನೆಸ್ ಮಾಡುವವರನ್ನು ಮಾಡಿಕೊಳ್ಳುತ್ತಿದ್ದಾರಮ್ಮ. ಅವನಿಗೆ ಡೈವರ್ಸ್ ಕೊಟ್ಟುಬಿಡು. ಒಂದು ವೇಳೆ ಅವನು ನಿನ್ನನ್ನು ಮುಟ್ಟಿಕೊಂಡರೂ, ನಿನ್ನ ಮೈ ಮೇಲೆ ಕೈ ಹಾಕಿದರೂ ಇಂಥವೆಲ್ಲ ದುಡ್ಡಿರುವವರು ತೊಳೆದುಕೊಂಡು ಬಿಡುತ್ತಾರೆ. ಮೊದಲು 2 ವರ್ಷ ಮದುವೆ ಮಾಡಿಕೊಳ್ಳಬೇಡ. ಅಷ್ಟರಲ್ಲಿ ನಿಮ್ಮ ಅಣ್ಣಂದಿರನ್ನು, ಅತ್ತಿಗೆಯರನ್ನು ಸೆಟಲ್ ಮಾಡಿ ನಮ್ಮನ್ನು. ಆ ನಂತರ ದುಡ್ಡಿರುವ ಒಳ್ಳೆ ಸಂಬಂಧವನ್ನು ನಾವು ನೋಡುತ್ತೇವೆ, ಮದುವೆ ಮಾಡಿಕೊಳ್ಳುವಿಯಂತೆ. ನಿಧಾನವಾಗಿ ಇವನನ್ನು ಹೇಗೆ ತಪ್ಪಿಸಬೇಕು ನಮಗೆ ಗೊತ್ತು. ನಾವು ಕೊಡಿಸುತ್ತೇವೆ ನಿನಗೆ ಡೈವರ್ಸ್. ಅಂದ ನಂತರ ನನಗೆ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ನಲ್ಲಿ ನಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕು ನೀನು. ನಿನ್ನನ್ನು ಹೆತ್ತವರು ನಾವು, ಬೆಳೆಸಿದ್ದು ನಾವು, ಇಷ್ಟು ಒಳ್ಳೆಯ ಪೊಸಿಷನ್ಗೆ ತಂದಿದ್ದು ನಾವು ಎಂದು. ನಮ್ಮನ್ನು ಸ್ಟೇಜ್ ಮೇಲಕ್ಕೆ ಕರೆಸಿ ಹೇಳು ಎಂದು ಹೇಳಿದ ನಂತರ ಸರಿ ಎಂದು ಆ ಫಂಕ್ಷನ್ ದಿನ ಬಂದೇ ಬಿಟ್ಟಿತು. ಏಯ್, ಹಿಂದಕ್ಕೆ ಹೋಗು ಎಂದು ಬೇಕಾಗಿಯೇ ಕಾಣಿಸದೇ ಇರುವ ಹಾಗೆ ರಘುವನ್ನು ಸ್ಟೇಜ್ ಮೇಲೆ ಎಲ್ಲೋ ಒಂದು ಕಡೆಗೆ ಹಿಂದಕ್ಕೆ ಬಿಟ್ಟರು. ಹಿಂದಕ್ಕೆ ಹೋಗಿ ಕುಳಿತುಕೊಂಡನು. ಗೀತಾ ಆಕೆಯ ಟರ್ನ್ ಬರುವ ತನಕ ಗೀತಾ ಎದ್ದು ನಿಂತುಕೊಂಡಳು. ಅಲ್ಲಿದ್ದ ಆಫೀಸರ್ಸ್ಗೆ, ಅಲ್ಲಿರುವ ತನ್ನ ಕೊಲೀಗ್ ಎಲ್ಲರಿಗೂ ಸಹ ನಿಂತುಕೊಂಡು ಒಂದು ಹೇಳಿದಳು ಇಂಗ್ಲಿಷ್ನಲ್ಲಿ. ಆಕೆ ತವರು ಮನೆಯಲ್ಲಿ ಎಷ್ಟು ನರಕ ಅನುಭವಿಸಿದಳೋ, ಅವರ ತಂದೆ ತಾಯಿ, ಅಣ್ಣಂದಿರು, ಅತ್ತಿಗೆಯರು ಎಷ್ಟು ಕೀಳಾಗಿ ನೋಡಿದರೋ, ಆ ನಂತರ ಆಕೆಗೆ ಹೇಗೆ ಬಾಲ್ಯ ವಿವಾಹ ಮಾಡಿದರೋ, ಗಂಡನಾಗಿ ಸಪೋರ್ಟ್ ಮಾಡುತ್ತಾ ಹೇಗೆ ರಘು ತನ್ನ ಕಡೆ ನಿಂತುಕೊಂಡನೋ, ಅತ್ತೆ ಮಾವ ಅವರು ಸಹ ಹೇಗೆ ಅವರನ್ನು ಮನೆಯಿಂದ ಹೊರಗಡೆ ಕಳುಹಿಸಿದರೋ. ನಾನು ಪ್ರೌಡ್ ಆಗಿ ಹೇಳಿಕೊಳ್ಳುತ್ತಿದ್ದೇನೆ, ನನ್ನ ಗಂಡ ಲಾರಿ ಡ್ರೈವರ್. ಆತ ಕಷ್ಟಪಟ್ಟು ನನಗೋಸ್ಕರ ದುಡಿದು ಸಂಪಾದಿಸಿ ನನ್ನನ್ನು ಈ ದಿನ ಇಷ್ಟು ಒಳ್ಳೆ ಪೊಸಿಷನ್ಗೆ ತಂದನು. ನಮ್ಮ ತಂದೆ ತಾಯಿ ಎಷ್ಟು ಸ್ವಾರ್ಥಪರರನ್ನು, ನೀಚರನ್ನು ನಾನು ಇಲ್ಲಿಯ ತನಕ ಈ ಭೂಮಿ ಮೇಲೆ ನೋಡಿಲ್ಲ. ಈಗಲೂ ಅವರು ನನ್ನನ್ನು ಅವಕಾಶವಾದಿಗಳಂತೆ ಬಳಸಿಕೊಳ್ಳಬೇಕೆಂದು ಬಂದು ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾರೆ. ನನ್ನ ಗಂಡ ಕೊಟ್ಟ ಭಿಕ್ಷೆ ಈ ಕಲೆಕ್ಟರ್ ಪೋಸ್ಟ್. ನಾನು ಆತನನ್ನು ಬಿಟ್ಟುಬಿಟ್ಟರೆ ನನಗೆ ದೇವರು ಒಳ್ಳೆಯದು ಮಾಡುವುದಿಲ್ಲ. ಆತ ನನ್ನ ಪ್ರಾಣ, ನನ್ನ ಜೀವನ. ಆತ ನನ್ನ ಗಂಡ. ಐ ಲವ್ ಮೈ ಹಸ್ಬೆಂಡ್ ಎಂದಳು. ಸ್ಟೇಜ್ ಮೇಲೆ ಇದ್ದ ಎಲ್ಲರೂ ಆಶ್ಚರ್ಯಗೊಂಡು ನೋಡುತ್ತಾ ಮಿಕ್ಕವರೆಲ್ಲ ಅವರವರ ಬಗ್ಗೆ ಹೇಳುತ್ತಿದ್ದರೆ, ಹೋಗಿ ಅಷ್ಟು ಜನರಲ್ಲಿ ರಘು ಕೈ ಹಿಡಿದು ಕರೆದುಕೊಂಡು ಬಂದು ಸ್ಟೇಜ್ ಮೇಲೆ ನಿಲ್ಲಿಸಿ ರಘು ಕೈಯಿಂದ ಆಕೆಗೆ ಬರಬೇಕಾದ ಅವಾರ್ಡ್ ತೆಗೆದುಕೊಂಡು ರಘು ಕಾಲಿಗೆ ನಮಸ್ಕಾರ ಮಾಡಿಕೊಂಡಳು. ಏನಿದೆಲ್ಲ ಗೀತಾ ಎಂದರೆ, ಮೊದಲು ನನಗೂ ಗೊತ್ತಿಲ್ಲ ಯಾಕೆ ಈ ಆಶೀರ್ವಾದ ತೆಗೆದುಕೊಳ್ಳುತ್ತಾರೋ ಎಂದು. ನಿನ್ನಂತಹ ಒಳ್ಳೆಯವನು, ದೇವರು ನಿಜವಾಗಿಯೂ ಗಂಡಸರಲ್ಲಿ ಇರುತ್ತಾರಾ ಅನ್ನುವಷ್ಟು ಒಳ್ಳೆಯ ವ್ಯಕ್ತಿ ನೀನು. ನಿನ್ನ ಋಣ ನಾನು ಏನು ಕೊಟ್ಟು ತೀರಿಸಿಕೊಳ್ಳಲಿ? ಈ ದಿನ ನಾನು ಇಷ್ಟು ಒಳ್ಳೆ ಪೊಸಿಷನ್ಗೆ ಬಂದಿದ್ದೇನೆ ಎಂದರೆ ಪ್ರತಿ ಗಂಡಸು ನನಗಿಂತ ನನ್ನ ಹೆಂಡತಿ 4 ಹೆಜ್ಜೆ ಹಿಂದಗಡೆ ಇರಬೇಕು ಅಂದುಕೊಳ್ಳುತ್ತಾನೆ. ಅಂತಹುದು ನೀನು ನಿನ್ನ ಭುಜಗಳ ಮೇಲೆ ನನ್ನನ್ನು ಹೊರುತ್ತಾ ಒಂದು ಒಳ್ಳೆ ಪೊಸಿಷನ್ಗೆ ತಂದೆ. ನಿನ್ನ ಋಣವನ್ನು ನಾನು ಏನು ಕೊಟ್ಟು ತೀರಿಸಿಕೊಳ್ಳಲಿ? ನೀನು ಕೊಡುವ ಆಶೀರ್ವಾದಕ್ಕಿಂತ ನನಗೆ ಬೆಲೆ ಬಾಳುವ ಬಹುಮತಿ ಏನಿದೆ ಎಂದು ಗಂಡನನ್ನು ಅಷ್ಟು ಜನರ ಮುಂದೆ ಹಗ್ ಮಾಡಿಕೊಂಡು ನಾನು ಪ್ರೌಡ್ ಆಗಿ ಹೇಳುತ್ತಿದ್ದೇನೆ. ನನ್ನ ಗಂಡ ಕೊಟ್ಟ ಭಿಕ್ಷೆ ನನಗೆ ಉದ್ಯೋಗ ಎಂದು ಎಲ್ಲರ ಮುಂದೆ ಹೇಳಿ ಕಣ್ಣೀರು ಇಟ್ಟುಕೊಂಡಳು ಗೀತಾ. ಆ ನಂತರ ಅವರ ತಂದೆ ತಾಯಿ ಏನೋ ಮಾತನಾಡಲು ಹೋದರೆ, ನಿಮಗೆ 10 ನಿಮಿಷ ಟೈಮ್ ಕೊಡುತ್ತಿದ್ದೇನೆ. ಮತ್ತೆ ನನ್ನ ಜೀವನದಲ್ಲಿ ನೀವು ನನ್ನ ಕಣ್ಣ ಮುಂದೆ ಕಾಣಿಸಬೇಡಿ. ಇಲ್ಲಿಂದ ಹೊರಟು ಹೋಗಿ. ಅಸಹ್ಯವಾಗುತ್ತಿದೆ ಮುಖಗಳು ನೋಡುತ್ತಿದ್ದರೆ ಅಂದಳು ಗೀತಾ. ಆದ್ದರಿಂದ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಅವಮಾನದಿಂದ ಹೊರಟು ಹೋದರು ಅವರು. ಅದು ಅಲ್ಲ ಗೀತಾ, ಬೇಡ, ನೀನೇನು ಮಾತನಾಡಬೇಡ ಎಂದು ಹೇಳಿದಳು. ನಂತರ ಗೀತಾಗೆ ಪೋಸ್ಟ್ ಬಂದ ಹತ್ತಿರಕ್ಕೆ ಹೊರಟು ಹೋದರು. ಇವರು ರಘುವನ್ನು
ಎಲ್ಲರೂ ಕೀಳಾಗಿ ನೋಡಿ ಅವಮಾನಿಸಿದರು. ಆದ್ದರಿಂದ ಇಂಟರ್ನ್ಯಾಷನಲ್ ವೈಡ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸಿನೆಸ್ ಸ್ಟಾರ್ಟ್ ಮಾಡಿಸಿದಳು ಗೀತಾ. ರಘು ಕೈಯಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ ಕೊಡಿಸಿದಳು. ತುಂಬ ದೊಡ್ಡ ಬಿಸಿನೆಸ್ ಸ್ಟಾರ್ಟ್ ಮಾಡಿಸಿ ಆಕೆ ಸಪೋರ್ಟ್ ಆಗಿ ಇದ್ದು ಈಗ ಗಂಡನನ್ನು ಒಬ್ಬ ಕೋಟ್ಯಧೀಶ್ವರನ ಲೆವೆಲ್ಗೆ ಕರೆದುಕೊಂಡು ಹೋದಳು. ಆ ನಂತರ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬಂದರು. ಆ ದಿನ ಅವರು ಮದುವೆಯಾದ ದಿನ. ಇನ್ನು ಎಷ್ಟು ದಿನ ನನ್ನನ್ನು ದೂರ ಇಡುತ್ತೀಯಾ ಎಂದು ಕೇಳಿದಳು. ಆಗ ಹೇಳಿದನು, ಆವಾಗ ಚಿಕ್ಕ ಮಗು ಎಂದು ಮುಟ್ಟಿಕೊಳ್ಳಲಿಲ್ಲ. ಡಿಗ್ರಿ ಆದ ನಂತರ ತಾಕುತ್ತೀಯಾ ಅಂದುಕೊಂಡೆ. ಇಲ್ಲ, ಓದು ಮುಗಿದ ನಂತರ ಆದರೂ ಮುಟ್ಟಿಕೊಳ್ಳುತ್ತೀಯಾ ಅಂದುಕೊಂಡೆ. ಜಾಬ್ ಬಂದ ಮೇಲೂ ಮುಟ್ಟಿಕೊಳ್ಳುತ್ತೀಯಾ ಅಂದುಕೊಂಡೆ. ಇನ್ನು ಎಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಈ ದೂರ ಅಂದ ನಂತರ, ಅದು ಅಲ್ಲ ಗೀತಾ, ಅಂದರೆ ನಿನಗೂ ಸಹ ಏನಾದರೂ ಎಲ್ಲರಂತೆ ನೀನು ಕಡಿಮೆ ನಾನು ಜಾಸ್ತಿ ಎಂದು ನಾನು ಅಂದುಕೊಳ್ಳುತ್ತೇನೆ ಅಂದುಕೊಂಡೆಯಾ? ಹುಚ್ಚು ಹಿಡಿದಿದೆಯಾ ನಿನಗೆ ಅನ್ನುವಷ್ಟರಲ್ಲಿ, ಅಂತಹುದು ಏನೂ ಇಲ್ಲ ಎಂದ ನಂತರ, ನಾನು ನಿನಗೆ ಇಷ್ಟ ಆಗಲಿಲ್ಲವೇನೋ ಅನ್ನುವಷ್ಟರಲ್ಲಿ ಹತ್ತಿರಕ್ಕೆ ತೆಗೆದುಕೊಂಡನು ಗೀತಾವನ್ನು. ಕಣ್ಣಲ್ಲಿ ನೀರು ತಿರುಗಿತು ರಘುಗೆ. ಆ ನಂತರ ಗೀತಾ ರಘು ಚೆನ್ನಾಗಿ ಸಂಸಾರ ಮಾಡಿಕೊಂಡು, ಗೀತಾ ಕಲೆಕ್ಟರ್ ಆಗಿ ರಘು ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಾಡಿಕೊಂಡು ಗಂಡನ ಕೈಯಲ್ಲಿ ಆಗ PGಯ ತನಕ ಎಕ್ಸಾಮ್ ಬರೆಸಿಕೊಂಡು ಹೋದಳು ಗೀತಾ. ಇಷ್ಟು ಕಾಲದಲ್ಲಿ ಇವರಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ಅಷ್ಟು ಕಾಲದಲ್ಲಿ ಆಗ ಅಹಂಕಾರದಿಂದ ಮಾತನಾಡಿದ ರಘು ಅವರ ತಂದೆ ತಾಯಿ ಹೇಗಿದ್ದಾರೆ ಎಂದು ರಘು ತಿಳಿದುಕೊಳ್ಳಲಿಲ್ಲ. ಆದರೆ ಗೀತಾ ತಿಳಿದುಕೊಳ್ಳಬೇಕು ಎಂದು ಅವರ ಬಗ್ಗೆ ತಿಳಿದುಕೊಂಡಳು. ರಘು ಅವರ ಅತ್ತಿಗೆಯವರು ಇದ್ದ ಆ ಮನೆ ಸಹ ಅವರ ಹೆಸರ ಮೇಲೆ ಬರೆಸಿಕೊಂಡು ಆ ಮನೆ ಮಾರಿಕೊಂಡು ಗಂಡಂದಿರನ್ನು ಮನೆ ಅಳಿಯರನ್ನಾಗಿ ಕರೆದುಕೊಂಡು ಹೋಗಿಬಿಟ್ಟರೆಂದು, ಮಕ್ಕಳು ಸಹ ಬರಲು ಬಿಡುತ್ತಿಲ್ಲವೆಂದು ರಾಮಣ್ಣ ರಮಣಿಯನ್ನು ಕರೆದುಕೊಂಡು ಹೋಗಿ ಓಲ್ಡೇಜ್ ಹೋಂನಲ್ಲಿ ಜಾಯಿನ್ ಮಾಡಿದ್ದಾರೆ ಎಂದು, ಅವರ ಪರಿಸ್ಥಿತಿ ಬೀದಿ ನಾಯಿಗಿಂತ ಘೋರವಾಗಿ ತಯಾರಾಗಿದೆ. ಕಾಯಿಲೆಗಳು ಸುತ್ತಿಕೊಂಡಿವೆ. ಇವತ್ತೋ ನಾಳೆಯೋ ಸಾಯುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದು ತಿಳಿದು ತುಂಬಾ ನೋವುಪಟ್ಟಳು ಗೀತಾ. ಮೊದಲು ಅವರನ್ನು ಕರೆದುಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಸೇರಿಸಿ ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಮೊದಲು ಅವರಿಗೆ ಪೂರ್ತಿಯಾಗಿ ವಾಸಿಯಾಗಬೇಕು. ಮಾಮೂಲು ಮನುಷ್ಯರಾದ ನಂತರ ಅವರಿಗೆ ಒಂದು ಮನೆ ಕೊಡಿಸಿದಳು. ಆ ನಂತರ ಅವರನ್ನು ಪ್ರಶಾಂತವಾಗಿ ಇರಿ, ನಿಮಗೆ ಪೆನ್ಷನ್ 7,000 ಬರುತ್ತದೆ ಅಲ್ವಾ ಮಾವನವರೇ, ಅದರ ಜೊತೆಗೆ ಪ್ರತಿ ತಿಂಗಳು ನಾನು 20,000 ಕೊಡುತ್ತೇನೆ ಬಿಡಿ. ನೀವು ನಿಮಗೆ ಇಷ್ಟವಾದ ಜಾಗದಲ್ಲಿ ನೀವು ಆ ಊರು ಬಿಟ್ಟು ಇರುವುದಿಲ್ಲ, ಆದ್ದರಿಂದ ಅಲ್ಲೇ ಇರಿ ಎಂದು ಹೇಳಿದಳು. ಸರಿ ಎಂದು ಸೊಸೆಯ ಮುಂದೆ ತಲೆ ಎತ್ತಿಕೊಳ್ಳಲಾಗದೆ ಕ್ಷಮಾಪಣೆ ಹೇಳಿ ಮಗನಿಗೂ ಸಹ ಕ್ಷಮಾಪಣೆ ಹೇಳಿದರು. ನಿಮ್ಮ ಕ್ಷಮಾಪಣೆ ನಾನು ಯಾವತ್ತೂ ಆಶಿಸಿಲ್ಲ ಅಪ್ಪ. ಅವಸರಕ್ಕೆ ತಕ್ಕಂತೆ ಬದಲಾಗುವ ಮನುಷ್ಯ ಎಂದರೆ ನನ್ನ ಮನಸ್ಸು ಯಾವಾಗಲೋ ಸತ್ತು ಹೋಗಿದೆ. ಈ ತೀರ್ಮಾನ ಗೀತಾ ತೆಗೆದುಕೊಂಡಿದ್ದು. ಇದು ಗೀತಾಗೆ ಇಷ್ಟವಾದ ತೀರ್ಮಾನ. ಆ ದಿನ ಈ ದಿನ ನನ್ನ ಹೆಂಡತಿ ನನಗೆ ಮೊದಲ ಪ್ರಯಾರಿಟಿ. ಯಾವ ಗಂಡ ಆದರೆ ಹೆಂಡತಿ ಬೆಲೆ ತಿಳಿದುಕೊಳ್ಳುತ್ತಾನೋ ಆ ಗಂಡ ಹೆಂಡತಿ ಹೃದಯದಲ್ಲಿ ಸ್ಥಿರವಾಗಿ ನಿಂತು ಹೋಗುತ್ತಾನೆ. ನೀನು ಅಮ್ಮ ನಿನ್ನನ್ನು ಎಷ್ಟು ಅರ್ಥ ಮಾಡಿಕೊಂಡರೋ ಎಲ್ಲರಿಗೂ ಗೊತ್ತಿರುವ ವಿಷಯನೇ. ಹೋಗಿ ಬನ್ನಿ ಎಂದು ಕಳುಹಿಸಿದನು ರಘು. ಆ ನಂತರ ತನ್ನ ಹೆಂಡತಿ ಮಕ್ಕಳ ಜೊತೆ ರಘು ಜೀವನವೆಲ್ಲ ಸಂತೋಷವಾಗಿ ಇದ್ದಾನೆ. ಮಾಡಿದ ತಪ್ಪಿಗೆ ಬುದ್ಧಿ ತಂದುಕೊಂಡು ಪದ್ಧತಿಯಾಗಿ ಇದ್ದು ರಾಮಣ್ಣ ರಮಣಿ ಅವರ ಆರೋಗ್ಯ ನೋಡಿಕೊಂಡು ಪ್ರತಿ ತಿಂಗಳು ಕಳುಹಿಸುತ್ತಿರುವ ಹಣದಿಂದ ಮೆಡಿಸಿನ್ ಹಾಕಿಕೊಂಡು ಜೀವನವನ್ನು ಪ್ರಶಾಂತವಾಗಿ ಕಳೆಯುತ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.